ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ವಾರ ಭವಿಷ್ಯವನ್ನು ನೋಡೋಣ. 30ನೇ ತಾರೀಕು ಜೂನಿಂದ ಹಿಡಿದು 6ನೇ ತಾರೀಕು ಜುಲೈ ತನಕನೂ ಸಹಿತ ಯಾವ ರೀತಿಯಾಗಿ ನಮ್ಮ ಒಂದು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗುತ್ತೆ, ಯಾವ ರೀತಿಯ ವಿಚಾರಗಳಿಗೆ ನಾವು ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ, ಮತ್ತು ಯಾವ ರೀತಿಯಲ್ಲಿ ನಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಾವು ಜಾಗೃತಿಯನ್ನು ವಹಿಸಬೇಕಾಗುತ್ತೆ, ಯಾವ ಕೆಲಸದಲ್ಲಿ ತಮಗೆ ಉತ್ತಮವಾದಂಥ ಸ್ಥಾನ ಸಿಗುತ್ತೆ, ಯಾವ ಕೆಲಸದಲ್ಲಿ ತಮಗೆ ತಮ್ಮ ಜೀವನದ ಮೌಲ್ಯಗಳ ಬಗ್ಗೆ ತಾವು ಅರಿತುಕೊಳ್ಳುವಂತಹ ವಿಚಾರಗಳ ಬಗ್ಗೆ ತಾವು ಚಿಂತಿಸಬೇಕು ಅನ್ನೋದನ್ನು ನಾವಿಲ್ಲಿ ತಿಳಿಸ್ತಾ ಹೋಗೋಣ. ವಿಶೇಷವಾಗಿ ಪ್ರಥಮವಾಗಿ ನಾವು ನೋಡೋದಾದರೆ ಮೇಷರಾಶಿಯವರಿಗೆ ಈ ಒಂದು ವಾರದಲ್ಲಿ ಸ್ವಲ್ಪ ಗಂಭೀರ್ಯತೆಯನ್ನು ಕಾಪಾಡಿಕೊಳ್ಳುವಂತಹ ವಿಚಾರದಲ್ಲಿ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ಕುಟುಂಬಸ್ಥರಿಂದ ಕೆಲವೊಂದು ಮಾನಸಿಕವಾದಂತಹ ಬೆಳವಣಿಗೆಗಳು ಕಾಣುವಂಥದ್ದು ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಹಿರಿಯ ಅಧಿಕಾರಿಗಳ ಕಡೆಯಿಂದ ಕೆಲವೊಂದು ಪ್ರಚಾರಗಳಾಗುವಂಥದ್ದು ಅಥವಾ ಅಪಮಾನಗಳಾಗುವಂತಹ ಸಾಧ್ಯತೆಗಳು ಸಹಿತ ಕಂಡು ಬರ್ತಾ ಇದೆ. ಮೇಷರಾಶಿಯವರಿಗೆ ಆದಷ್ಟು ಸಹಿತ ತಾವು ಜಾಗೃತಿಯನ್ನು ವಹಿಸುವಂಥದ್ದು ಅತಿ ಉತ್ತಮ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ತೀನಿ ನನ್ನ ಪ್ರೀತಿಯ ವೀಕ್ಷಕರೇ. ವಿದ್ಯಾರ್ಥಿ ಕ್ಷೇತ್ರಕ್ಕೆ ಬಂದ ವಿದ್ಯಾರ್ಥಿಗಳಿಗೆ ಕೆಲವೊಂದು ಲಾಭದಾಯಕಗಳಾಗುವಂತಹ ಒಂದು ಪ್ರಭಾವಗಳು ಸಹಿತ ಈ ಒಂದು ವಾರದಲ್ಲಿ ಸಿಗ್ತಾ ಇದೆ. ರೈತರಿಗೆ ಕೆಲವೊಂದು ಲಾಭಗಳು ಮತ್ತು ಚಲನಚಿತ್ರ ನಟ ನಟಿಯರಿಗೆ ಕೆಲವೊಂದು ಅವಕಾಶಗಳು ದೊರೆಯುವಂತಹ ಒಂದು ವ್ಯವಸ್ಥೆಗಳು ಸಹಿತ ಸಿಗ್ತಾ ಇದೆ ನನ್ನ ಪ್ರೀತಿಯ ವೀಕ್ಷಕರೇ. ಮೇಷರಾಶಿಯವರು ಈ ಒಂದು ವಾರದಲ್ಲಿ ಆದಷ್ಟು ಸಹಿತ ತಮ್ಮ ಒಂದು ಜೀವನದ ಮೌಲ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇರ್ತಾರೆ ಮತ್ತು ಸವಾಸಗಳಿಂದ ಸ್ವಲ್ಪ ದೂರ ಹೋಗ್ತಾ ಇರ್ತಾರೆ. ಮಾಡುವಂಥ ಕೆಲಸ ಕಾರ್ಯದಲ್ಲಿ ಕೆಲವೊಂದು ಬೆಳವಣಿಗೆಗಳನ್ನು ಮಾಡ್ಕೊಳ್ಬೇಕಾದ್ರೆ ಅವರು ಹನುಮನ ಧ್ಯಾನವನ್ನು ಮಾಡಬೇಕಾಗತ್ತೆ, ಹನುಮನ ಒಂದು ಪೂಜೆಯನ್ನು ಮಾಡಬೇಕಾಗತ್ತೆ, ಹನುಮಾನ್ ಚಾಲಿಸನ ಪಠಣೆಯನ್ನು ಮಾಡಬೇಕಾಗುತ್ತೆ. ವಿಶೇಷವಾಗಿ ಅವರು ಅದೃಷ್ಟ ಸಂಖ್ಯೆಯಾಗಿ ಅವರು 2ನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಈ ಒಂದು ವಾರದಲ್ಲಿ. ಮತ್ತು ಆಯ್ಕೆ ಮಾಡಿಕೊಳ್ಳಬೇಕಾದಂಥ ಒಂದು ವಾರ ಯಾವುದಪ್ಪ ಅಂದರೆ ಗುರುವಾರದ ದಿನ ಅವರು ಆದಷ್ಟು ಸಹಿತ ಒಳ್ಳೆಯ ಒಂದು ಕಾರ್ಯಗಳನ್ನು ಮಾಡಲಿಕ್ಕೆ ಆಯ್ಕೆಯನ್ನು ಮಾಡಿಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ. ಉತ್ತರ ದಿಕ್ಕನ್ನು ಆಯ್ಕೆ ಮಾಡಿಕೊಳ್ಳಿ. ಶ್ವೇತ ಬಣ್ಣವನ್ನು ತಾವು ಧಾರಣೆಯನ್ನು ಮಾಡುವಂಥದ್ದು ಅತಿ ಉತ್ತಮವಾಗಿರುತ್ತೆ ಮೇಷರಾಶಿಯವರಿಗೆ. 2ನೇ ರಾಶಿಯಾದಂತಹ ವೃಷಭ ರಾಶಿಯ ವಾರ ಭವಿಷ್ಯವನ್ನು ನಾವಿಲ್ಲಿ ನೋಡೋದಾದರೆ ಜೂನ್ 30ನೇ ತಾರೀಕಿಂದ ಹಿಡಿದು ಜುಲೈ 6ನೇ ತಾರೀಕುವರೆಗೂ ಸಹಿತ ಇವ್ರಿಗೆ ಅತಿ ಹೆಚ್ಚು ಒಂದು ಪ್ರಭಾವಶಾಲಿಯಾದಂತಹ ವ್ಯಕ್ತಿಗಳನ್ನು ಭೇಟಿ ಮಾಡುವಂತಹ ಕೆಲಸಗಳಿಗೆ ಇವರು ಹೋಗ್ತಾರೆ. ಮತ್ತು ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡುವಂಥದ್ದು, ಪ್ರಯಾಣಗಳನ್ನು ಮಾಡುವಂಥದ್ದು, ಮತ್ತು ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಲಾಭವನ್ನು ಪಡೆಯುವಂಥದ್ದು, ಮತ್ತು ಉದ್ಯೋಗ ಕ್ಷೇತ್ರಗಳಲ್ಲಿ ಸ್ವಲ್ಪ ಮಟ್ಟಿನ ಬೆಳವಣಿಗೆಯನ್ನು ತರುವಂಥದ್ದು, ಮತ್ತು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಇವ್ರಿಗೆ ಹೆಚ್ಚು ಒಂದು ಪರಿಶ್ರಮಕ್ಕೆ ತಕ್ಕಂಥ ಫಲಗಳು ಸಹಿತ ದೊರೆಯುವಂತಹ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇದೆ ನನ್ನ ಪ್ರೀತಿಯ ವೀಕ್ಷಕರೇ. ಆದಷ್ಟು ಸಹಿತ ವೃಷಭ ರಾಶಿಯವರು ಈ ಒಂದು ಮಾಸದಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಳ್ತಾರೆ. ಈ ಒಂದು ಗೌಪ್ಯತೆಯನ್ನು ಈ ಒಂದು ವಾರದಲ್ಲಿ ಅವರು ಕಾಪಾಡಿಕೊಳ್ಳುವಂಥದ್ದು. ಮತ್ತು ಆದಷ್ಟು ಸಹಿತ ಇವರು ಕೆಲಸ ಕಾರ್ಯಗಳನ್ನು ಯಾರಿಗೂ ಸಹಿತ ಹೇಳೋದಿಲ್ಲ ಈ ಒಂದು ವಾರದಲ್ಲಿ. ಗೌಪ್ಯತೆಯಿಂದ ಮಾಡಿ ಸಾಧನೆಯ ನಂತರ, ಪರಿಶ್ರಮದ ನಂತರ ಅವರ ಫಲಗಳನ್ನು ನೋಡಿ ಜನರಿಗೆ ಅರ್ಥ ಆಗೋದಕ್ಕೆ ಇವನು ಈ ಕೆಲಸ ಮಾಡ್ತಿದ್ದ ಅಂತ. ಈ ಥರ ಒಂದು ವೃಷಭ ರಾಶಿಯವ್ರಿಗೆ ಅತಿ ಹೆಚ್ಚು ಒಂದು ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವಂತಹ ವಾರವಾಗಿರುತ್ತೆ ಈ ಒಂದು ವಾರ. ಮತ್ತು ಆದಷ್ಟು ಸಹಿತ ಇವರು ಒಂದು ಗಮನಾರ್ಹವಾದಂತಹ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚು ಅವಕಾಶಗಳು ಸಿಗುವಂಥದ್ದು. ಉದ್ಯೋಗ ಕ್ಷೇತ್ರದಲ್ಲಾಗಿರ್ಬೋದು, ವ್ಯವಹಾರ ಕ್ಷೇತ್ರದಲ್ಲಾಗಿರ್ಬೋದು, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿಮ್ಮುಖವಾಗುವಂತಹ ಸಾಧ್ಯತೆಗಳು ಕಂಡು ಬರ್ತದೆ. ಸ್ವಲ್ಪ ಪ್ರಯಾಣವನ್ನು ಹೆಚ್ಚು ಮಾಡ್ತೀರಿ ಅಂತ ಹೇಳಿದರು ವೃಷಭ ರಾಶಿಯವರು. ಆದಷ್ಟು ಸಹಿತ ಸ್ವಲ್ಪ ಪ್ರಯಾಣದಲ್ಲಿ ಜಾಗೃತಿಯನ್ನು ವಹಿಸೋದು ಸಹಿತ ಅತಿ ಉತ್ತಮ ಅಂತಲೂ ಹೇಳ್ಬೋದು. ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತು ಸಾಲ ಮರುಪಾವತಿ ಮಾಡುವಂತಹ ವಿಚಾರದಲ್ಲಿ ತಾವು ಮುನ್ನುಗ್ತೀರಿ ಅಂತಲೂ ಸಹಿತ ನಾವಿಲ್ಲಿ ಹೇಳ್ಬೋದು ವೃಷಭ ರಾಶಿಯವರು. ಆದಷ್ಟು ಸಹಿತ ಈ ಒಂದು ಮಾಸದಲ್ಲಿ ತಾವು ಶುಕ್ರವಾರವನ್ನು ಒಳ್ಳೆಯ ದಿನವಾಗಿ ತಾವು ಆಯ್ಕೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಆದಷ್ಟು ಸಹಿತ ತಮ್ಮ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಗೌಪ್ಯತೆಯನ್ನು ತಾವು ಕಾಪಾಡಿಕೊಳ್ಳೋದು ಅತಿ ಮುಖ್ಯವಾಗಿರುತ್ತೆ ಅಂತಲೂ ಸಹಿತ ನಾನು ತಿಳಿಸ್ಕೊಡ್ಬೋದು. ಮತ್ತು ವಿಶೇಷವಾಗಿ 5 ಅನ್ನುವಂಥ ಸಂಖ್ಯೆಯನ್ನು ತಾವು ಆಯ್ಕೆಯನ್ನು ಮಾಡಿಕೊಳ್ಳಿ. ಅದೃಷ್ಟವಾಗಿ ಉತ್ತರ ದಿಕ್ಕನ್ನು ತಾವು ಆಯ್ಕೆ
ಮಾಡ್ಕೊಳ್ಳಿ. ಮತ್ತು ನೀಲಿ ಬಣ್ಣವನ್ನು ತಾವು ಧಾರಣೆಯನ್ನು ಮಾಡುವಂಥದ್ದು ಸಹಿತ ಅತಿ ಮುಖ್ಯವಾಗಿರುತ್ತೆ ವೃಷಭ ರಾಶಿಯವರಿಗೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಮಿಥುನ ರಾಶಿಯ ವಾರ ಭವಿಷ್ಯವನ್ನು ನೋಡೋಣ. ಜೂನ್ 30ನೇ ತಾರೀಕಿಂದ ಹಿಡಿದು ಜುಲೈ 6ನೇ ತಾರೀಕು ತನಕ ಸಹಿತ ಇವರಿಗೆ ಸಂತೋಷಕರವಾದಂತಹ ಘಟನೆಗಳು ನಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತು ಇವ್ರಿಗೆ ಪ್ರಶಂಸೆಗಳು ಬರುವಂಥದ್ದು ಮತ್ತು ಉನ್ನತವಾದಂತಹ ಒಂದು ಬೆಳವಣಿಗೆಗೆ ಇವರು ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡುವಂಥದ್ದು ಮತ್ತು ವಿದ್ಯಾರ್ಥಿ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಮುಖವಾಗುವಂಥದ್ದು. ಸ್ಪರ್ಧಾತ್ಮಕ ಜೀವನದಲ್ಲಿ ಯಾರು ಮಾಡ್ತಾ ಇರ್ತಾರೆ, ಸ್ಪರ್ಧಾತ್ಮಕವಾದಂತಹ ಒಂದು ಪರೀಕ್ಷೆಗೆ ಯಾರು ಪ್ರಿಪೇರ್ ಆಗ್ತಾ ಇರ್ತಾರೆ, ಅವ್ರಿಗೆ ಅತಿ ಹೆಚ್ಚಾದಂಥ ಒಂದು ಲಾಭಗಳು ಸಹಿತ ಕಂಡು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತು ವಿಶೇಷವಾಗಿ ನಾನು ಹೇಳೋದಾದರೆ ರಾಜಕೀಯ ಜೀವನದಲ್ಲಿ ಯಾರಿರ್ತಾರೆ ಅವ್ರಿಗೆ ಕೆಲವೊಂದು ಅಪಮಾನ ಅವಮಾನಗಳಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹೆಚ್ಚು ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಚಲನಚಿತ್ರ ನಟನಟಿಯರಾಗಿದ್ದರೆ ಅವರಿಗೆ ಒಂದು ಅವಕಾಶಗಳು ದೊರೆಯುತ್ತೆ ಮತ್ತು ಕೆಲವೊಂದು ಟೀಕೆಗಳಿಗೆ ಗುರಿಯಾಗುವಂಥದ್ದು, ಒಂದು ಗಾಸಿಪ್ಸ್ಗಳಿಗೆ ಗುರಿಯಾಗುವಂತಹ ಒಂದು ವಿಚಾರಗಳು ಕಂಡುಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಮಿಥುನ ರಾಶಿಯವರಿಗೆ. ಆದಷ್ಟು ಸಹಿತ ಈ ಒಂದು ವಾರದಲ್ಲಿ ತಾವು ತಮ್ಮ ಒಂದು ಮನೆ ಅಂದರೆ ಕುಲದೇವರ ಒಂದು ಧ್ಯಾನವನ್ನು ಮಾಡುವಂಥದ್ದು ಅಥವಾ ಕುಲದೇವರ ಒಂದು ದರ್ಶನವನ್ನು ಮಾಡುವಂಥದ್ದು ಅತಿ ಉತ್ತಮವಾಗಿರುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಆದಷ್ಟು ಸಹಿತ ಈ ಒಂದು ವಾರದಲ್ಲಿ ತಾವು ಮಿಥುನ ರಾಶಿಯವರು ಅತಿ ಹೆಚ್ಚು ಸ್ವಲ್ಪ ಆರೋಗ್ಯದ ಕಡೆಗೆ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಯಾಕಂದರೆ ಕೆಲವೊಂದು ಸಮಯದಲ್ಲಿ ತಮಗೆ ಬೆನ್ನು ನೋವು ಬರುವಂಥದ್ದು, ಹೊಟ್ಟೆ ನೋವು ಬರುವಂಥದ್ದು, ತಲೆನೋವು ಬರುವಂಥದ್ದು ಮತ್ತು ತಮ್ಮ ಒಂದು ಆಯಾಸ ಜಾಸ್ತಿ ಆಗುವಂಥದ್ದು, ಈ ಥರ ಕೆಲವೊಂದು ಕಾರ್ಯಗಳಾಗೋದ್ರಿಂದ ತಾವು ಆದಷ್ಟು ಸಹಿತ ತಮ್ಮ ಒಂದು ಆರೋಗ್ಯದ ಮೇಲೆ ಹೆಚ್ಚಿನ ಒಂದು ಗಮನವನ್ನು ಕೊಡೋದು ಅತಿ ಉತ್ತಮವಾಗಿರುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಮತ್ತು ವಿಶೇಷವಾಗಿ ಹೇಳೋದೇನಪ್ಪ ಅಂದರೆ ಕೆಲವೊಂದು ಸ್ನೇಹಿತರನ್ನು ಅಚಾನಕ್ಕಾಗಿ ಭೇಟಿ ಮಾಡುವಂಥದ್ದು ಈ ಥರನೂ ಸಹಿತ ಆಗ್ತಾ ಇರುತ್ತೆ. ಮತ್ತು ಸಾಲವನ್ನು ತಗೊಳ್ಳೋಕ್ಕೆ ತಾವು ಹೋಗುವಂತಹ ಸಂದರ್ಭದಲ್ಲಿ ಕೆಲವೊಂದು ಅಡೆತಡೆಗಳು ಬರುವಂಥದ್ದು ಅಥವಾ ಏನೋ ಲೋನ್ ಅಪ್ಲೈ ಮಾಡಿರ್ತೀರ ಅದು ತುಂಬ ವಿಳಂಬ ಆಗುವಂತಹ ಸಾಧ್ಯತೆಗಳು ಸಹಿತ ಕಂಡು ಬರ್ತಾ ಇದೆ. ಮಿಥುನ ರಾಶಿಯವರು ಆದಷ್ಟು ಸಹಿತ ಈ ಒಂದು ಮಾಸದಲ್ಲಿ ಈ ಒಂದು ವಾರದಲ್ಲಿ ತಾವು ಮಿಥುನ ರಾಶಿಯವರು ಈ ಒಂದು ವಾರದಲ್ಲಿ ಆದಷ್ಟು ಸಹಿತ ತಾವು ದೈವಿಕವಾದಂಥ ಆರಾಧನೆಯಲ್ಲಿ ವಿಘ್ನೇಶ್ವರನ ಒಂದು ಆರಾಧನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಪ್ರತಿ ಬುಧವಾರದ ದಿನ ಅಥವಾ ಸಂಕಷ್ಟಿ ಏನಾದರೂ ಒಂದು ಮಾಸದಲ್ಲಿ ಬಂದಾಗ ಸಂಕಷ್ಟಿ ವ್ರತವನ್ನು ಮಾಡೋದು ಸಹಿತ ಅತಿ ಉತ್ತಮ. ಯಾಕಂದರೆ ತಮ್ಮ ಒಂದು ಮುಂದಿನ ಒಂದು ಕಾರ್ಯಗಳಿಗೆ ಫಲವನ್ನು ತಂದುಕೊಡುತ್ತೆ ಅಂತಲೂ ಸಹಿತ ತಿಳಿಸ್ಕೊಡ್ಬೋದು. ಈ ಒಂದು ವಿಶೇಷವಾದಂತಹ ಒಂದು ಈ ಒಂದು ವಿಶೇಷವಾದಂತಹ ಬೆಳವಣಿಗೆಯಲ್ಲಿ ತಾವೇನಪ್ಪ ಮಾಡ್ಬೋದು ಅಂದರೆ ಈ ಒಂದು ವಾರದಲ್ಲಿ ಶಿವನ ಒಂದು ಧ್ಯಾನವನ್ನು ಮಾಡಬೇಕಾಗುತ್ತೆ, ಶಿವನ ಒಂದು ಆರಾಧನೆಯನ್ನು ಮಾಡಬೇಕಾಗುತ್ತೆ, ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಣೆ ಮಾಡುವಂಥದ್ದು, ಕ್ಷೀರಾಭಿಷೇಕವನ್ನು ಮಾಡಿಸೋದು ಅಥವಾ ತಮ್ಮ ಒಂದು ಕೈಲಾದಷ್ಟು ಹಾಲನ್ನು ಶಿವನಿಗೆ ಅರ್ಪಣೆಯನ್ನು ಮಾಡುವಂಥದ್ದು ಸಹಿತ ಅತಿಯೊಂದು ಉತ್ತಮವಾದಂಥ ಒಂದು ಪ್ರಯೋಜನಗಳಾಗುವಂಥದ್ದು. ಮತ್ತು ಓಂಕಾರ ಮಂತ್ರವನ್ನು ತಾವು ಪಠನೆಯನ್ನು ಮಾಡೋದ್ರಿಂದ ಅತಿ ಉತ್ತಮವಾದಂಥ ಫಲಾನುಫಲಗಳು ಸಿಗ್ತವೆ. ಆದಷ್ಟು ಸಹಿತ ತಾವು ಈ ಒಂದು ವಾರದಲ್ಲಿ ಶ್ವೇತ ಬಣ್ಣವನ್ನು ತಾವು ಧಾರಣೆಯನ್ನು ಮಾಡಿ ಮತ್ತು ದಕ್ಷಿಣ ದಿಕ್ಕನ್ನು ಯಾವುದೇ ಕಾರಣಕ್ಕೂ ಆಯ್ಕೆಯನ್ನು ಮಾಡ್ಕೊಳ್ಬೇಡಿ. ತಾವು ಪೂರ್ವ ದಿಕ್ಕನ್ನು ತಾವು ಆಯ್ಕೆಯನ್ನು ಮಾಡ್ಕೊಳ್ಳೋದು ಅತಿ ಉತ್ತಮ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಕರ್ಕಾಟಕ ರಾಶಿಯ ವಾರ ಭವಿಷ್ಯವನ್ನು ನೋಡೋಣ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ಕರ್ಕಾಟಕ ರಾಶಿಯವರು ಈ ಒಂದು ವಾರದಲ್ಲಿ ಅಂದರೆ 30ನೇ ತಾರೀಕಿಂದ ಹಿಡಿದು ಜುಲೈ 6ನೇ ತಾರೀಕವರೆಗೂ ಸಹಿತ ಇವರು ಆಲೋಚನೆಗಳಿಗೆ ಹೆಚ್ಚಿನ ಒಂದು ಬೆಳವಣಿಗೆಯನ್ನು ಕೊಡ್ತಾರೆ. ಹೊಸ ಸಂಶೋಧನೆಯನ್ನು ಮಾಡುವಂಥದ್ದು ವೈದ್ಯಕೀಯ ಕ್ಷೇತ್ರದಲ್ಲಾಗಿರ್ಬೋದು, ವೈಜ್ಞಾನಿಕ ಕ್ಷೇತ್ರದಲ್ಲಾಗಿರ್ಬೋದು, ಸಂಶೋಧನಾತ್ಮಕವಾದಂತಹ ಕಾರ್ಯಗಳಿಗೆ ಸಫಲತೆ ಇವರಿಗೆ ಸಿಗುತ್ತೆ ಅಂತಲೂ ಸಹಿತ ಹೇಳ್ಬೋದು ನನ್ನ ಪ್ರೀತಿಯ ವೀಕ್ಷಕರೇ. ಮತ್ತು ವಿಶೇಷವಾಗಿ ಯಾವುದಾದ್ರೂ ಒಂದು ಅಡೆತಡೆಗಳು ಬಂದು ಸಹಿತ ಚಾತುರ್ಚಕತೆಯಿಂದ ಅದನ್ನು ನಿವಾರಣೆ ಮಾಡುವಂತಹ ಒಂದು ಬಲಾನು ಸಹಿತ ಭಗವಂತನಿಂದ ಇವರಿಗೆ ಸಿಗುತ್ತೆ. ಮತ್ತು ವಿಶೇಷವಾಗಿ ಕೆಲವೊಬ್ಬರು ಇವ್ರನ್ನ ತುಳಿಲಿಕ್ಕೆ ನೋಡಿದ್ರು ಸಹಿತ ಅದ್ರ ಬಗ್ಗೆ ಇವರು ಹೆಚ್ಚು ಸಹಿತ ತಲೆ ಕೆಡಿಸ್ಕೊಳ್ಳೋದಲ್ಲೇ ಅವರ ಕರ್ತವ್ಯದ ಕಡೆಗೆ ಹೆಚ್ಚಿನ ಒಂದು ಕಾರ್ಯನಿರ್ವಹಣೆ ಕಡೆಗೆ ಹೆಚ್ಚಿನ ಒಂದು ಗಮನವನ್ನು ಕೊಡತಕ್ಕದ್ದು ಅತಿ ಉತ್ತಮ ಅಂತಲೂ ಸಹಿತ ತಿಳಿಸ್ಕೊಡ್ಬೋದು ಕಟಕ ರಾಶಿಯವರಿಗೆ. ವಿಶೇಷವಾಗಿ ತಾವೇನಾದರೂ CA ಪ್ರಿಪರೇಷನ್ ಮಾಡ್ತಾ ಇದ್ದರೆ, CAಗೋಸ್ಕರ ವಿದ್ಯಾರ್ಥಿಗಳು ವಿಶೇಷವಾಗಿ CAಗಳಿಗೆ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಿಗೆ ಪ್ರಿಪರೇಷನ್ ಮಾಡ್ತಾ ಇದ್ದರೆ ಈ ಒಂದು ವಾರದಲ್ಲಿ ಅತಿ ಹೆಚ್ಚು ಒಂದು ಬೆಳವಣಿಗೆಗಳಾಗುವಂಥ ಅದಕ್ಕೆ ಒಂದು ಸೆಲ್ಫ್ ಡಿಸಿಷನ್ ತಗೊಳ್ಳುವಂತಹ ಒಂದು ವಿಚಾರಗಳು ಸಹಿತ ತಮಗೆ ಕಂಡು ಬರುವಂಥದ್ದಾಗಿರ್ಬೋದು ಮತ್ತು ಬೆಳವಣಿಗೆಗಳಾಗುವಂಥದ್ದಾಗಿರ್ಬೋದು. ಮತ್ತು ಯು ವಿಲ್
ಟೇಕ್ ಎ ಒಂದು ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳ್ಬೋದು. ಒಂದು ಈ ಕಡೆ ಪ್ರಾಫಿಟು ಆಗಲ್ಲ, ಲಾಸ್ ಆಗಲ್ಲ, ಆ ಥರ ಒಂದು ಬ್ರೇಕ್ ಇವನ್ ಪಾಯಿಂಟ್ಗಳು ಬರುವಂತಹ ಸಾಧ್ಯತೆಗಳು ಬರುತ್ತೆ. ತಾವು ಸ್ವಲ್ಪ ಹೆಚ್ಚು ಚಾತುರ್ಚಕತೆಯಿಂದ ತಾವು ಅದಕ್ಕೆ ಸ್ವಲ್ಪ ವಿಚಾರವನ್ನು ಮಾಡುವಂಥದ್ದು. ತಮಗೆ ಗೊತ್ತಾಗಿಲ್ಲ ತಮ್ಮ ಹಿರಿಯರಲ್ಲಿ, ತಮ್ಮ ಒಂದು ವಿದ್ಯಾರ್ಥಿಯ ಒಂದು ವಿಚಾರಗಳಲ್ಲಿ, ತಮ್ಮ ಬೆಳವಣಿಗೆಗಳಲ್ಲಿ ಇನ್ನೊಬ್ಬರ ಹತ್ರ ತಾವು ಒಂದು ಸಲಹೆಯನ್ನು ತೆಗೆದುಕೊಳ್ಳುವಂತಹ ಒಂದು ಅವಕಾಶಗಳು ಸಹಿತ ಬರುವಂತಹ ಸಾಧ್ಯತೆ ಇದೆ ಕರ್ಕ ರಾಶಿಯವರಿಗೆ. ಕರ್ಕಾಟಕ ರಾಶಿಯವರು ವಿಶೇಷವಾಗಿ ನಾನು ಹೇಳೋದೇನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಲಾಭಗಳು ಬರುವಂಥದ್ದಾಗುತ್ತೆ ಮತ್ತು ಸ್ವಲ್ಪ ಹಣ ಪೋಲಾಗುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ತಾವು ಒಂದು ಬಜೆಟನ್ನು ರೆಡಿ ಮಾಡ್ಕೊಂಡಿರ್ತೀರಿ, ಆ ಅನ್ಎಕ್ಸ್ಪೆಕ್ಟೆಡ್ ಬಜೆಟ್ಸ್ ವಿಲ್ ಕಮ್ ಇನ್ ಯುವರ್ ಪರ್ಟಿಕ್ಯುಲರ್ ಟೈಮ್. ಈ ಒಂದು ಸಮಯದಲ್ಲಿ ಬರುವಂತಹ ಸಾಧ್ಯತೆಗಳು ಬರುತ್ತೆ. ಅದನ್ನು ತಾವು ನಿವಾರಣೆಯನ್ನು ಮಾಡೋದು ಸಹಿತ ಅತಿ ಉತ್ತಮವಾಗಿರುತ್ತೆ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಆದಷ್ಟು ಸಹಿತ ಈ ಒಂದು ವಾರದಲ್ಲಿ ತಾವು ತಾಯಿ ಜಗನ್ಮಾತೆ ಅನ್ನಪೂರ್ಣೇಶ್ವರಿಯ ಒಂದು ಆರಾಧನೆಯನ್ನು ಮಾಡಬೇಕಾಗುತ್ತೆ. ಮತ್ತು ಈ ಒಂದು ಮಾಸದಲ್ಲಿ ತಾವು ನೀಲಿ ಬಣ್ಣ ಅಥವಾ ಕೆಂಪು ಬಣ್ಣವನ್ನು ಧಾರಣೆಯನ್ನು ಮಾಡುವಂಥದ್ದು ಅತಿ ಉತ್ತಮವಾಗಿರುತ್ತೆ ಈ ಒಂದು ವಾರದಲ್ಲಿ. ಮತ್ತು ವಿಶೇಷವಾಗಿ ಕೆಲಸ ಕಾರ್ಯಗಳನ್ನು ಮಾಡೋಕ್ಕಿಂತ ಮುಂಚೆ ತಮ್ಮ ಒಂದು ಗುರು ಹಿರಿಯರ ಒಂದು ಆಶೀರ್ವಚನದ ಜೊತೆಗೆ ಆಶೀರ್ವಾದವನ್ನು ಸಹಿತ ಪಡೆಯತಕ್ಕದ್ದು ಅತಿ ಉತ್ತಮ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಆದಷ್ಟು ಸಹಿತ ಸ್ವಲ್ಪ ತಾವು ಪ್ರಯಾಣದಲ್ಲಿ ಸ್ವಲ್ಪ ಜಾಗೃತಿಯಾಗಿರೋದು ಅತಿ ಉತ್ತಮ ಅಂತಲೂ ಸಹಿತ ನಾನು ತಿಳಿಸ್ಕೊಡ್ತೀನಿ. ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪ್ರಮಾಣದ ಏರುಪೇರುಗಳಾಗುವಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಸ್ವಲ್ಪ ಫುಡ್ಗೆ ರಿಲೇಟೆಡ್ ಆಗಿರುವಂಥ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಬರುತ್ತೆ. ಸ್ವಲ್ಪ ಆಹಾರ ಸೇವನೆಯಲ್ಲಿ ಅತಿ ಹೆಚ್ಚು ಕಾಳಜಿಯನ್ನು ವಹಿಸುವಂಥದ್ದು ಅತಿ ಉತ್ತಮ ಅಂತಲೂ ಸಹಿತ ಕರ್ಕಾಟಕ ರಾಶಿಯವರಿಗೆ ತಿಳಿಸ್ಕೊಡ್ಬೋದಾಗುತ್ತೆ. ವಿಶೇಷವಾಗಿ ತಾವು ಈ ಒಂದು ವಾರದಲ್ಲಿ ಉತ್ತರ ದಿಕ್ಕನ್ನು ಆಯ್ಕೆ ಮಾಡಿಕೊಳ್ಳಿ ಮತ್ತು ವಿಶೇಷವಾಗಿ ಭಾನುವಾರ ತಮಗೆ ಅತಿ ಉತ್ತಮವಾಗಿ ಕಂಡು ಬರುತ್ತೆ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ಬೋದು ನನ್ನ ಪ್ರೀತಿಯ ವೀಕ್ಷಕರೇ. ಸಿಂಹರಾಶಿಯ ಜೂನ್ ತಿಂಗಳ 30ನೇ ತಾರೀಕಿಂದ ಹಿಡಿದು ಜುಲೈ ತಿಂಗಳ 6ನೇ ತಾರೀಕು ಈ ಒಂದು ವಾರದಲ್ಲಿ ಯಾವ ರೀತಿಯಾಗಿರುತ್ತೆ ಅಂದರೆ ಇವ್ರಿಗೆ ಅದೃಷ್ಟದಾಯಕವಾದಂತಹ ವಿಚಾರಗಳು ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಮತ್ತು ಸಹೋದರ ಬಾಂಧವ್ಯದಿಂದ ಕೆಲವೊಂದು ಸಹಾಯಗಳು ಬರುವಂಥದ್ದಾಗಿರುತ್ತೆ. ಮತ್ತು ಮಿತ್ರರಿಂದ ಕೆಲವೊಂದು ಸಹಾಯ, ಹಣಕಾಸಿನ ಸಹಾಯದಲ್ಲಿ ಇವ್ರಿಗೆ ಲಾಭವಾಗುವಂಥದ್ದು. ಮತ್ತು ಎಲ್ಲರೂ ತಾವು ಒಂದು ಸಾಲವನ್ನು ಕೇಳಿರ್ತೀರಿ, ಅವರು ಇವತ್ತು ನಾಳೆ ಅಂತ ಹೇಳ್ತಾ ಇರ್ತಾರೆ. ಅದು ಈ ಒಂದು ವಾರದಲ್ಲಿ ತಮಗೆ ಸಿಗುವ ಅಥವಾ ಅವರಿಂದ ಕೆಲವೊಂದು ಪಾಸಿಟಿವ್ ನೋಟ್ಗಳು ಬರುವಂತಹ ಸಾಧ್ಯತೆಗಳು ಸಹಿತ ಕಂಡು ಬರುತ್ತೆ. ಮತ್ತು ಆದಷ್ಟು ಸಹಿತ ಸಿಂಹರಾಶಿಯವರು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಅತಿ ಹೆಚ್ಚು ಪರಿಶ್ರಮ, ತಾವು ಸ್ವಲ್ಪ ಲೇಜಿನೆಸ್ ಆಗ್ತವಂಥದ್ದು ಅಥವಾ ಕೆಲವೊಂದು ಕೆಲಸ ಮಾಡಬೇಕಾದ್ರೆ ಕೆಲವೊಂದು ಲೇಜಿನೆಸ್ ಆಗುವುದು, ಸೋಮಾರಿತನವನ್ನು ತಾವು ತೆಗೆದುಕೊಳ್ಳುವಂಥ ವಿಚಾರಗಳು ಜಾಸ್ತಿ ಬರ್ತಾ ಇದೆ. ಆ ಸೋಮಾರಿತನವನ್ನು ಬಿಟ್ಟು ತಾವು ಸ್ವಲ್ಪ ಕೆಲಸ ಕಾರ್ಯದಲ್ಲಿ ಪರಿಶ್ರಮನ ವಹಿಸೋದು ಅತಿ ಉತ್ತಮವಾಗಿರುತ್ತೆ ಸಿಂಹರಾಶಿಯವರಿಗೆ. ಆದಷ್ಟು ಸಹಿತ ಈ ಒಂದು ವಾರದಲ್ಲಿ ತಮ್ಮ ಒಂದು ದೃಢತೆಯನ್ನು ಕಾಪಾಡಿಕೊಳ್ಳಿ ಮತ್ತು ಸ್ವಲ್ಪ ಸೋಮಾರಿತನವನ್ನು ಬಿಡಬೇಕಾಗುತ್ತೆ. ಮತ್ತು ವಿದ್ಯಾರ್ಥಿಗಳಲ್ಲಿ ಒಂಥರ ಅವರು ಆಯಾಸ ಆಗುವಂಥದ್ದು, ಮತ್ತು ಓದೋದಕ್ಕೆ ಅವ್ರಿಗೆ ಲಕ್ಷ್ಯ ಬರೋದಿಲ್ಲ, ಜ್ಞಾಪಕ ಶಕ್ತಿ ಕಡಿಮೆ ಆಗುವಂಥದ್ದು ಮತ್ತು ಅಸಡ್ಡೆತನವನ್ನು ತೋರಿಸುವಂಥದ್ದು ಆಗುತ್ತೆ ವಿದ್ಯಾರ್ಥಿಗಳಿಗೆ. ತಾವು ಸ್ವಲ್ಪ ಜಾಗೃತಿಯಾಗಿರಿ. ಮತ್ತು ರೈತರಿಗೆ ಕೆಲವೊಂದು ಲಾಭಗಳಾಗುವಂಥದ್ದು ಮತ್ತು ಪ್ರತಿಯೊಂದು ವೃತ್ತಿಪರ ಕ್ಷೇತ್ರದಲ್ಲಿ ಯಾರು ಇರ್ತೀರಿ ಅವರಿಗೆ ಆದಷ್ಟು ಸಹಿತ ತಮ್ಮ ಒಂದು ಕೆಲಸ ಕಾರ್ಯದಲ್ಲಿ ಕೆಲವೊಂದು ಸಣ್ಣ ಪ್ರಮಾಣದ ಬೆಳವಣಿಗೆಗಳು ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತು ವಿದೇಶ ವ್ಯಾಪಾರ ಇನ್ವೆಸ್ಟರ್ಸ್ ತಾವೇನಾದರೂ ಹುಡುಕ್ತಾ ಇದ್ರೆ ಅವರು ಸ್ವಲ್ಪ ಅವ್ರ ಕಡೆಯಿಂದ ಕೆಲವೊಂದು ಪಾಸಿಟಿವ್ ನೋಟ್ಸ್ಗಳು ಬರುವಂತಹ ಸಾಧ್ಯತೆಗಳು ಬರ್ತಾ ಇದೆ. ಮತ್ತು ತಮ್ಮ ಒಂದು ಸ್ವಂತವಾದಂಥ ಯಾವುದಾದ್ರೂ ಒಂದು ಕಟ್ಟಡ ನಿರ್ಮಾಣನೋ, ಆಫೀಸ್ ನಿರ್ಮಾಣನೋ, ವಾಹನ ಖರೀದಿನೋ ಈ ಥರ ಒಂದು ಕೆಲಸಗಳು ಈ ಒಂದು ವಾರದಲ್ಲಿ ಮಾಡುವಂತಹ ಒಂದು ವಿಚಾರಗಳು ಸಹಿತ ಬರ್ತಾ ಇದೆ. ತುಂಬಾ ಪಾಸಿಟಿವ್ ಆಗಿ ದ್ವಿತೀಯಾರ್ಧದಲ್ಲಿ ಬರುತ್ತೆ. ಪ್ರಥಮಾರ್ಧದಲ್ಲಿ ಕೆಲವೊಂದು ಸಮಸ್ಯೆಗಳು ಬರುತ್ತೆ, ದ್ವಿತೀಯಾರ್ಧದಲ್ಲಿ ಕೆಲವೊಂದು ಪಾಸಿಟಿವ್ ನೋಟ್ಸ್ಗಳು ಆಗುವಂಥ ಸಾಧ್ಯತೆಗಳು ಬರುತ್ತೆ. ಈ ಒಂದು ವಾರದಲ್ಲಿ ತಾವು ತಾಯಿ ಜಗನ್ಮಾತೆ ಮಹಾಕಾಳಿಯ ಒಂದು ಆರಾಧನೆಯನ್ನು ಮಾಡಿಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ. ಓಂ ಐಂ ಕಾಳಿಯೇ ನಮಃ ಅನ್ನುವಂತಹ ಮಂತ್ರವನ್ನು ಸಹಿತ ತಾವು ಪಠಣೆಯನ್ನು ಮಾಡಬೇಕಾಗುತ್ತೆ. ಆದಷ್ಟು ಸಹಿತ ರುದ್ರ ಸ್ವಾಮಿಯ ಒಂದು ಪೂಜೆಯನ್ನು ಮಾಡೋದು ಸಹಿತ ಅತಿ ಉತ್ತಮ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಅದೃಷ್ಟ ಸಂಖ್ಯೆಯಾಗಿ ತಾವು 3 ಆಯ್ಕೆ ಮಾಡ್ಕೊಳ್ಳಿ. ಮತ್ತು ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಈ ಒಂದು ವಾರದಲ್ಲಿ ತಾವು ಆದಷ್ಟು ಸಹಿತ ಕೆಲಸ ಕಾರ್ಯಗಳಲ್ಲಿ ಜಾಗೃತಿಯನ್ನು ವಹಿಸಿ, ಇನ್ನೊಬ್ಬರನ್ನ ಮೇಲೆ ಡಿಪೆಂಡ್ ಹಾಕ್ಕೊಂಡು ಕೆಲಸವನ್ನು ಮಾಡಬೇಡಿ. ಸ್ವಂತ ವಿಚಾರದ ಮೇಲೆ ಸ್ವಲ್ಪ ತಮಗೆ ನಂಬಿಕೆ ಇರಲಿ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡೋದಾಗುತ್ತೆ. ಈ ಒಂದು ವಾರ ಆದಷ್ಟು ಸಹಿತ ತಮ್ಮ ಒಂದು ಮುಂದಿನ ಬೆಳವಣಿಗೆಗೋಸ್ಕರ ಯೋಚನೆಯನ್ನು ಮಾಡಿ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ ಪ್ರೀತಿಯ ವೀಕ್ಷಕರೇ. ಕನ್ಯಾ ರಾಶಿಯ ಜೂನ್ ತಿಂಗಳು 30ನೇ ತಾರೀಕಿಂದ ಹಿಡಿದು ಜುಲೈ ತಿಂಗಳು 6ನೇ ತಾರೀಕು ತನಕ ಯಾವ ರೀತಿ ಇರುತ್ತೆ, ಈ ಒಂದು ವಾರ ಯಾವ ರೀತಿಯಾಗಿರುತ್ತೆ ಅಂತ ನಾವು ನೋಡೋಕೆ ಹೋದರೆ ವಿಶೇಷವಾಗಿ ಕನ್ಯಾ ರಾಶಿಯವರು ಸ್ವಲ್ಪ
ಕೆಲಸ ಕಾರ್ಯಗಳಲ್ಲಿ ವಿಳಂಬವನ್ನು ಮಾಡುವಂಥದ್ದು. ಯಾವುದಾದ್ರೂ ಒಂದು ಕೆಲಸ ಅವ್ರಿಗೆ ತುಂಬ ಡಿಲೇ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಸೈಟ್ ಖರೀದಿಯನ್ನು ಮಾಡಬೇಕಂತ ಇರುತ್ತೆ, ಯಾವುದೋ ಒಂದು ಡಾಕ್ಯುಮೆಂಟ್ ಬರಬೇಕಾಗುತ್ತೆ, ಅದು ಸ್ವಲ್ಪ ವಿಳಂಬ ಆಗುವಂಥದ್ದು. ಅಥವಾ ಯಾವುದಾದ್ರು ಒಂದು ಪ್ರಾಪರ್ಟಿಗೋಸ್ಕರ ತಾವು ಅಡ್ವಾನ್ಸನ್ನು ಕೊಟ್ಟಿರ್ತೀರಿ, ಮತ್ತು ಅವ್ರ ಕಡೆಯಿಂದ ರಿಪ್ಲೈ ಬರೋದು ತಮಗೆ ತುಂಬ ವಿಳಂಬ ಆಗ್ತಾ ಇರುತ್ತೆ. ಈ ಥರ ಕೆಲವೊಂದು ಕಾರ್ಯಗಳಾಗುವಂಥದ್ದು. ಮತ್ತು ಮನೆಯಲ್ಲಿ ಅತ್ತೆ ಸೊಸೆಗಳ ನಡುವೆ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಸೋದರ ಬಾಂಧವ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಮತ್ತು ಮನೆಯಲ್ಲಿ ಅಶಾಂತಿ ವಾತಾವರಣಗಳು ಸೃಷ್ಟಿಯಾಗುವಂಥದ್ದು. ಈ ಥರ ಎಲ್ಲ ಕನ್ಯಾ ರಾಶಿಯವ್ರಿಗೆ ಆಗ್ತಾ ಇರುತ್ತೆ. ಅಂದರೆ ಮಾನಸಿಕ ಶಾಂತಿ ಸಿಗೋದಿಲ್ಲ ಅವರಿಗೆ, ಮಾನಸಿಕ ನೆಮ್ಮದಿ ಇರೋದಿಲ್ಲ. ಸ್ವಲ್ಪ ಅವರು ಅಸಡ್ಡೆಯನ್ನು ತೋರಿಸುವಂಥದ್ದು, ಅವ್ರ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳು ಬರುವಂಥದ್ದು, ಈ ಥರ ಕೆಲವೊಂದು ಸಮಸ್ಯೆಗಳು ಬರುವಂತಹ ಒಂದು ಚಾನ್ಸಸ್ಗಳು ಜಾಸ್ತಿ ಆಗಿರುತ್ತೆ. ತಾವು ಆದಷ್ಟು ಸಹಿತ ಈ ಸ್ವಲ್ಪ ತಾಳ್ಮೆಯಿಂದ ವರ್ತನೆಯನ್ನು ಮಾಡಬೇಕು. ಈ ವಾರದಲ್ಲಿ ತಾವು ತಾಳ್ಮೆಯೇ ತಮ್ಮ ಅಸ್ತ್ರ. ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಹೇಳೋದೇನಪ್ಪ ಅಂದರೆ ತಾಳ್ಮೆಯೇ ತಮ್ಮ ಅಸ್ತ್ರವಾಗಿರಬೇಕು. ಆದಷ್ಟು ಸಹಿತ ಮಾಡುವಂಥ ಕೆಲಸ ಕಾರ್ಯದಲ್ಲಿ ಅಥವಾ ವ್ಯವಹಾರದಲ್ಲಿ ಸ್ವಲ್ಪ ತಮಗೆ ಹಿಮ್ಮುಖ ಆಗುತ್ತೆ, ಅದಂತೂ ಸತ್ಯ. ತಾವು ಅದಕ್ಕೆ ತಾವು ಜಗ್ಗಬಾರದು. ಹಿಮ್ಮುಖ ಆಗುತ್ತೆ ಅಂದ್ಬಿಟ್ಟು ಅಯ್ಯೋ ಇದೇ ಥರನೇ ಇರುತ್ತೆ ಅಂದ್ಬಿಟ್ಟು ತಾವು ಜಗ್ಗಿದ್ರೆ ಏನಾಗುತ್ತೆ, ಇನ್ನೂ ಕೆಳಗಡೆ ಹೋಗ್ತೀರಿ. ಆದಷ್ಟು ಸಹಿತ ಅದನ್ನು ಹೇಗೆ ಅದನ್ನು ಆಚೆ ಬರೋದು ಅದ್ರ ಬಗ್ಗೆ ತಾವು ಯೋಚನೆ ಮಾಡಬೇಕಾಗತ್ತೆ. ಮತ್ತು ವಿಶೇಷವಾಗಿ ಸ್ವಲ್ಪ ದೃಷ್ಟಿದೋಷಗಳಾಗುವಂಥದ್ದು, ಸ್ವಲ್ಪ ತಮ್ಮ ಮೇಲೆ ಶತ್ರುವಿನ ಒಂದು ಅಭಾವ ಜಾಸ್ತಿ ಆಗುವಂಥದ್ದು, ಈ ಥರ ಕೆಲವೊಂದು ಕಾರ್ಯಗಳು ಈ ಒಂದು ವಾರದಲ್ಲಿ ತಮಗೆ ನಡೆಯುತ್ತೆ. ನನ್ನ ಪ್ರೀತಿಯ ವೀಕ್ಷಕರೇ, ಕನ್ಯಾ ರಾಶಿಯವರು ಆದಷ್ಟು ಸಹಿತ ತಮ್ಮ ಒಂದು ತಾಳ್ಮೆ ಪರೀಕ್ಷೆಯ ಒಂದು ವಾರ ಅಂತಲೂ ಸಹಿತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳಲ್ಲೂ ಸಹಿತ ಸ್ವಲ್ಪ ತಮ್ಮ ಒಂದು ಉಪಾಧ್ಯಾಯರಿಂದ ಕೆಲವೊಂದು ಸಮಸ್ಯೆಗಳಾಗುವಂಥದ್ದು, ತಮ್ಮ ಒಂದು ಶಿಕ್ಷಕರಿಂದ ಕೆಲವೊಂದು ಸಮಸ್ಯೆಗಳಾಗುವಂಥದ್ದು, ಮತ್ತು ಆದಷ್ಟು ಸಹಿತ ತಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ವಿಳಂಬಗಳಾಗುವಂಥದ್ದು ಅಂತಾಗಲೇ ಹೇಳಿದೆ. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗುವಂಥದ್ದು, ಮತ್ತು ಸ್ವಲ್ಪ ಮಾಡುವಂಥ ಕೆಲಸ ಕಾರ್ಯದಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ ಆಗುವಂಥದ್ದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ತಾವು ಏನಪ್ಪ ಮಾಡ್ಬೋದು ಇದಕ್ಕೆ ಅಂತ ಹೇಳಿದ್ರೆ, ತಾಯಿ ಜಗನ್ಮಾತೆ ಶ್ರೀ ಲಕ್ಷ್ಮೀ ದೇವಿಯನ್ನು ಆರಾಧನೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಲಕ್ಷ್ಮೀ ಪ್ರಾಪ್ತಿ ಆಗಲಿಕ್ಕೋಸ್ಕರ ಪ್ರತಿ ಶುಕ್ರವಾರದ ದಿನ ಲಕ್ಷ್ಮೀ ದೇವತೆಯ ಒಂದು ಆರಾಧನೆಯನ್ನು ಮಾಡೋದ್ರಿಂದ ಕೆಲವೊಂದು ಸಮಸ್ಯೆಗಳು ತಮ್ಮಿಂದ ದೂರವಾಗುತ್ತೆ. ಮತ್ತು ವಿಶೇಷವಾಗಿ ಈ ಒಂದು ವಾರದಲ್ಲಿ ತಾವು ನೀಲಿ ಬಣ್ಣವನ್ನು ಧಾರಣೆಯನ್ನು ಮಾಡಬಾರ್ದು. ಶ್ವೇತ ಬಣ್ಣವನ್ನು ತಾವು ಧಾರಣೆಯನ್ನು ಮಾಡೋದು ಅತಿ ಉತ್ತಮವಾಗಿರುತ್ತೆ. ಮತ್ತು ಈ ಒಂದು ವಾರದಲ್ಲಿ ಉತ್ತರ ದಿಕ್ಕನ್ನು ತಾವು ಆಯ್ಕೆ ಮಾಡ್ಕೊಳ್ಬೇಡಿ, ಪೂರ್ವ ಅಥವಾ ಪಶ್ಚಿಮವನ್ನು ತಾವು ಆಯ್ಕೆಯನ್ನು ಮಾಡ್ಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ. ಮತ್ತು ಆದಷ್ಟು ಸಹಿತ ಗುರುವಿನ ಒಂದು ಆರಾಧನೆಯನ್ನು ಮಾಡಿ, ಬೃಹಸ್ಪತಿಯ ಒಂದು ಆರಾಧನೆಯನ್ನು ಮಾಡೋದ್ರಿಂದ ಅತಿ ಹೆಚ್ಚು ಲಾಭ ತಮಗೆ ಸಿಗುತ್ತೆ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ತುಲಾರಾಶಿಯ ವಾರ ಭವಿಷ್ಯ ಜೂನ್ 30ನೇ ತಾರೀಕಿಂದ ಹಿಡಿದು ಜುಲೈ 6ನೇ ತಾರೀಕು ತನಕನೂ ಸಹಿತ ಇವ್ರಿಗೆ ತುಲಾರಾಶಿಯವರು ಹೇಗಪ್ಪ ಅಂದರೆ, ಅವರ ಮನೋಭಾವನೆ, ಅವರ ಒಂದು ಕಲ್ಪನೆಗೆ ಅವರು ಇರ್ತಾರೆ. ಆದಷ್ಟು ಸಹಿತ ಅವರು ಸ್ವಲ್ಪ ಡಾಮಿನೇಟ್ ಮಾಡೋಕ್ಕೆ ನೋಡ್ತಾರೆ ಜನ ಅವ್ರನ್ನ. ಈ ಒಂದು ವಾರದಲ್ಲಿ ಅವ್ರನ್ನ ಡಾಮಿನೇಟ್ ಮಾಡುವಂಥದ್ದು, ಮತ್ತು ಅವರ ಒಂದು ಡಿಸಿಷನ್ಗಳನ್ನು ಬದಲಾಯಿಸುವಂಥದ್ದು, ಮತ್ತು ಸ್ವಲ್ಪ ಕಿರಿಕಿರಿಗಳಾಗುವಂಥದ್ದು, ಮತ್ತು ಸಿಗಬೇಕಾಗಿರುವಂತಹ ಒಂದು ಅವಕಾಶಗಳು ಮತ್ತೊಬ್ಬರಿಗೆ ಹೋಗುವಂಥದ್ದು, ಈ ಥರ ಕೆಲವೊಂದು ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆದಷ್ಟು ಸಹಿತ ತಾವು ಜಾಗೃತಿಯಾಗಿರಿ. ಮತ್ತು ವಿದ್ಯಾರ್ಥಿ ಜೀವನದಲ್ಲಿ ಕೆಲವೊಂದು ಪ್ರಾಬಲ್ಯಗಳಾಗುವಂಥದ್ದು, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಯಾರು ತೆಗೆದುಕೊಳ್ತಿರ್ತಾರೆ ಅವರಿಗೆ ವಿದ್ಯಾರ್ಜನೆಗೆ ಕೆಲವೊಂದು ಅವಕಾಶಗಳು ಸಿಗುವಂಥದ್ದು, ವಿದೇಶ ಪ್ರಯಾಣ ಅಥವಾ ವೀಸಾಗೆ ಯಾರಾದರೂ ಹೋಗಿದರೆ ಅವ್ರಿಗೆ ಸ್ವಲ್ಪ ರಿಜೆಕ್ಟ್ ಆಗುವಂಥದ್ದು ಕಾಣಿಸ್ತಾ ಇದೆ. ಸ್ವಲ್ಪ ಜಾಗೃತಿಯಾಗಿರಿ ಅಂತಲೂ ಹೇಳ್ತೀನಿ. ವೀಸಾಗೆ ಯಾವಾಗಾರು ಹೋಗಿದ್ದರೆ, ವೀಸಾಗೆ ಅಪ್ಲೈ ಮಾಡ್ತಾ ಇದ್ದರೆ ವಿದೇಶ ಪ್ರಯಾಣಕ್ಕೆ ಅಲ್ಲಿ ಸ್ವಲ್ಪ ತೊಂದರೆ ತಾಪತ್ರಯಗಳು ಬರುವಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಮತ್ತು ವಿಶೇಷವಾಗಿ ಸ್ವಲ್ಪ ಪಿತೃಕಾರಕರ ಯಾವುದಾದ್ರೂ ಒಂದು ಆಸ್ತಿ ವಿಚಾರದಲ್ಲಿ ಅಥವಾ ತಮ್ಮ ಒಂದು ತಂದೆಯ ಒಂದು ಆಸ್ತಿ ವಿಚಾರದಲ್ಲಿ ಕೆಲವೊಂದು ಕಾನೂನಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ಆದಷ್ಟು ಸಹಿತ ಜಾಗೃತಿಯಾಗಿರಬೇಕಾಗುತ್ತೆ. ಮತ್ತು ವಿಶೇಷವಾಗಿ ಮಾಡುವಂಥ ಕೆಲಸ ಕಾರ್ಯದಲ್ಲಿ ಶ್ರದ್ಧಾ ಭಕ್ತಿ ಶರಣಾರ್ಥಿಯನ್ನು ವಹಿಸೋದ್ರಿಂದ ಲಾಭ ಜಾಸ್ತಿ. ಸ್ವಲ್ಪ ಮನಸ್ಸು ಚಂಚಲಗಳಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಸ್ವಲ್ಪ ತಾವು ಅದರ ಬಗ್ಗೆ ತಾವು ಹೆಚ್ಚಿನ ಗಮನವನ್ನು ಕೊಡುವಂಥದ್ದು ಅತಿ ಉತ್ತಮ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ಬೋದು ನನ್ನ ಪ್ರೀತಿಯ ವೀಕ್ಷಕರೇ. ಆದಷ್ಟು ಸಹಿತ ಈ ಒಂದು ವಾರದಲ್ಲಿ ತಾವು ನಾರಾಯಣನ ಒಂದು ಧ್ಯಾನವನ್ನು ಮಾಡಿ, ಓಂ ನಮೋ ನಾರಾಯಣಾಯ ನಮಃ ಅನ್ನುವಂತಹ ಒಂದು ಧ್ಯಾನವನ್ನು ಮಾಡುವಂಥದ್ದು ಸಹಿತ ಲಾಭಾತ್ಮಕವಾದಂಥ ಋಣಾತ್ಮಕವಾದಂಥ ಬೆಳವಣಿಗೆಯನ್ನು ತೆಗೆದು ಲಾಭಾತ್ಮಕವಾದಂತಹ ಒಂದು ಬೆಳವಣಿಗೆಗಳು ತಮಗೆ ಕಂಡು ಬರುತ್ತೆ ಅಂತಲೂ ಸಹಿತ ತಿಳಿಸ್ಕೊಡ್ಬೋದಾಗುತ್ತೆ. ವಿಶೇಷವಾಗಿ ಈ ಒಂದು ವಾರದಲ್ಲಿ
ತಮಗೆ ಕೆಲವೊಂದು ಏಳು ಬೀಳುಗಾಗುತ್ತೆ. ಬಟ್ ಏರಿಕೆ ಕಡಿಮೆ ಆದರೂ ಸಹಿತ ಇಳಿಕೆಗಳು ಅಂದರೆ ಕಮ್ಮಿ ಜಾಸ್ತಿ ಆಗಿರುತ್ತೆ. ಏರಿಕೆ ಕಡಿಮೆ ಇರುತ್ತೆ, ಇಳಿಕೆ ಜಾಸ್ತಿ ಆಗಿರುತ್ತೆ. ತಾವು ಸಮತೋಲನವನ್ನು ಮುಂದೆ ಬರುವ ವೀಡಿಯೋಗಳಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ನನ್ನ ಪ್ರೀತಿಯ ವೀಕ್ಷಕರೇ. ಇಲ್ಲಿ ತಾವು ಏನಪ್ಪ ಮಾಡ್ಬೋದು ಅಂದರೆ ಆದಷ್ಟು ಸಹಿತ ತಮ್ಮ ಒಂದು ಜೀವನದ ಮೌಲ್ಯದ ಕಡೆ ಹೆಚ್ಚು ಗಮನವನ್ನು ಕೊಡೋದು ಅತಿ ಉತ್ತಮ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ವಿಶೇಷವಾಗಿ 6 ಅನ್ನುವಂಥ ಸಂಖ್ಯೆಯನ್ನು ತಾವು ಆಯ್ಕೆಯನ್ನು ಮಾಡ್ಕೊಳ್ಳಿ. ಸ್ವಲ್ಪ ಚಂದ್ರನ ಒಂದು ಧ್ಯಾನವನ್ನು ಮಾಡುವಂಥದ್ದು ಅರ್ಥ ಆಗ್ತಿದೆಯಲ್ಲ. ಓಂ ನಮೋ ಚಂದ್ರಾಯ ನಮಃ ಈ ಒಂದು ಗ್ರಹದ ಒಂದು ಧ್ಯಾನವನ್ನು ಮಾಡೋದು ಅತಿ ಉತ್ತಮ. ಯಾಕಂದರೆ ಚಂದ್ರ ಚೆನ್ನಾಗಿದ್ದರೆ ಮನಃಶಾಂತಿ ಇರುತ್ತೆ, ನೆಮ್ಮದಿ ಇರುತ್ತೆ, ತುಂಬಾ ಒಂದು ಬೆಳವಣಿಗೆಗಳಾಗುವಂಥ ಸಾಧ್ಯತೆ ಇರುತ್ತೆ ಒಂದು ಜಾತಕದಲ್ಲಿ. ಆ ಚಂದ್ರನ ವಕ್ರದೃಷ್ಟಿ ರಾಹುವಿನ ಜೊತೆ ಸೇರಿದಾಗ ತುಂಬಾ ನೆಗೆಟಿವಿಟಿ ಆಗುತ್ತೆ. ಇದು ನಿಮ್ಮ ಜಾತಕದಲ್ಲಿ ಆಗ್ತಾ ಇದೆ ಈ ಒಂದು ವಾರ. ಆದಷ್ಟು ಸಹಿತ ಜಾಗೃತಿನ ವಹಿಸಿ ಅಂತಲೂ ಸಹಿತ ನಾನಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವೃಶ್ಚಿಕ ರಾಶಿಯ ವಾರ ಭವಿಷ್ಯ ನೋಡೋಣ ಪ್ರೀತಿಯ ವೀಕ್ಷಕರೇ. ಈ ಒಂದು ವೃಶ್ಚಿಕ ರಾಶಿಯಲ್ಲಿ ಆದಷ್ಟು ಸಹಿತ ಈ ಒಂದು ಮಾಸದಲ್ಲಿ ಲಾಭಗಳು ಜಾಸ್ತಿ ಆಗಿರುತ್ತೆ. ಈ ಒಂದು ವಾರದಲ್ಲಿ ಏನಪ್ಪ ಅಂದರೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅತಿ ಹೆಚ್ಚು ಬೆಳವಣಿಗೆ ತೆಗೆದುಕೊಳ್ತೀರಿ, ಅಭಿವೃದ್ಧಿದಾಯಕವಾದಂತಹ ಕೆಲಸವನ್ನು ಮಾಡ್ತೀರಿ. ಜುಲೈ 6ನೇ ತಾರೀಕು ವಿಶೇಷವಾದಂಥ ಬೆಳವಣಿಗೆ ಆಗುತ್ತೆ ತಮ್ಮ ಒಂದು ಜೀವನದಲ್ಲಿ. ಮತ್ತು ವಿಶೇಷವಾಗಿ ಜೂನ್ 30ನೇ ತಾರೀಕಿಂದ ಪ್ರಾರಂಭ ಆಗಿರುವಂಥದ್ದು ತಮ್ಮ ಪರಿಶ್ರಮ ಜುಲೈ 6ನೇ ತಾರೀಕು ಒಳಗಡೆ ಏನಾದರೂ ಒಂದು ಸಾಧನೆಯ ಒಂದು ಸುಳಿವು ಸಿಗುವಂಥದ್ದು, ಅಥವಾ ತಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಕೆಲವೊಂದು ಪ್ರತಿಫಲಗಳು ದೊರೆಯುವಂಥದ್ದು, ಅಥವಾ ತಮಗೆ ಏನಾದರೂ ಒಂದು ಪಾಸಿಟಿವ್ ವೈಬ್ರೇಷನ್ ಈ ಒಂದು ವಾರದಲ್ಲಿ ಸಿಗುತ್ತೆ. ಸ್ವಲ್ಪ ತಮ್ಮ ಒಂದು ಗುರಿಯ ಕಡೆಗೆ ಕಾನ್ಸಂಟ್ರೇಷನ್ ಮಾಡೋದು ಅತಿ ಉತ್ತಮ. ಯಾಕಂದರೆ ಪ್ರಾಬಲ್ಯತೆ ಇದೆ, ಬೆಳವಣಿಗೆ ಇದೆ, ಯೋಗದಲ್ಲಿ ಇದೆ, ಭಾಗ್ಯದಲ್ಲಿ ಬರಬೇಕು ಅಂದರೆ ಯು ಹ್ಯಾವ್ ಟು ಟ್ರೈ ಯುವರ್ ಬೆಸ್ಟ್. ಇಫ್ ಯು ಆರ್ ನಾಟ್ ಟ್ರೈಯಿಂಗ್ ಯುವರ್ ಬೆಸ್ಟ್ ದೆನ್ ಯು ಕಾಂಟ್ ಏಬಲ್ ಟು ಗೆಟ್ ಯುವರ್ ಸಕ್ಸಸ್. ಸಕ್ಸಸ್ ವಿಲ್ ಬಿ ದೇರ್ ವಿತ್ ಯುವರ್ ಎಫರ್ಟ್ಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಒಂದು ಎಫರ್ಟ್ಸ್ನ ತಾವು ಯಾವಾಗ ಮಾಡ್ತೀರಿ ಆವಾಗ ತಮ್ಮ ಸಕ್ಸಸ್ ತಮ್ಮ ಜೊತೆ ಬಂದೇ ಬರುತ್ತೆ. ವೃಶ್ಚಿಕ ರಾಶಿಯವರು ಆದಷ್ಟು ಸಹಿತ ಕೆಲಸ ಕಾರ್ಯದಲ್ಲಿ ತಮ್ಮ ಒಂದು ತೊಡಗುವಿಕೆ ಜಾಸ್ತಿ ಆಗಿರುತ್ತೆ. ಸ್ವಲ್ಪ ಹೈಯರ್ ಅಥಾರಿಟಿ ಕಡೆಯಿಂದನೂ ಸಹಿತ ಕೆಲವೊಂದು ಲಾಭದಾಂಶಕವಾದಂತಹ ಬೆಳವಣಿಗೆಗಳು ಕಂಡುಬರುತ್ತೆ. ವ್ಯಾಪಾರದಲ್ಲಿ ಸ್ವಲ್ಪ ಇರಿಸು ಮುರುಸುಗಳಾಗುವಂಥದ್ದು, ಕೆಲವೊಂದು ವಿಂಡೋ ಶಾಪಿಂಗ್ಗಳಾಗುತ್ತೆ ತಮಗೆ. ಅಂದರೆ ಜನ ಬರ್ತಾರೆ ಬಟ್ ಏನೂ ಖರೀದಿ ಮಾಡಲ್ಲ ವ್ಯಾಪಾರಸ್ಥರಿಗೆ. ಸೊ ಈ ಥರ ಕೆಲವೊಂದು ಸಮಸ್ಯೆಗಳಾಗುತ್ತೆ ಈ ಒಂದು ವಾರದಲ್ಲಿ. ಮತ್ತು ವಿಶೇಷವಾಗಿ ಮನೆಯಲ್ಲಿ ಅಶಾಂತಿಯ ವಾತಾವರಣವನ್ನು ತಾವು ಪಾಸಿಟಿವ್ ಆಗಿ ಮಾಡುವಂತಹ ಕೆಲವೊಂದು ಗುಣಲಕ್ಷಣಗಳನ್ನು ಸಹಿತ ಹೊಂದಿರ್ತೀರಿ. ತಾವು ಈ ಒಂದು ವಾರದಲ್ಲಿ ಅದರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ಕೊಡಬೇಕಾಗುತ್ತೆ. ಮನೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಕಂಡು ಬರುತ್ತೆ. ತಾವು ಮಿತವಾಗಿ ಸೇವಿಸಿ, ಸ್ವಲ್ಪ ಆಹಾರದಲ್ಲಿ ಯೋಚನೆಯನ್ನು ಮಾಡಬೇಕಾಗುತ್ತೆ. ಆಹಾರ ಒಂದು ವಿಚಾರಗಳಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡಿಕೊಳ್ಳಿ. ಅಂದರೆ ದಿನನಿತ್ಯದ ಆಹಾರ ಸೇವನೆಯಲ್ಲಿ ತಮ್ಮ ಒಂದು ಬದಲಾವಣೆ ಮಾಡಿಕೊಳ್ಳೋದು ಅತಿ ಉತ್ತಮ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ಬೇಕಾಗುತ್ತೆ. ಮತ್ತು ವಿಶೇಷವಾಗಿ ತಮ್ಮ ಜೀವನದ ಮೌಲ್ಯಗಳನ್ನು ತಾವು ತಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳುವಂತಹ ಸಾಧ್ಯತೆಗಳು ಸಿಗುತ್ತೆ. ಅದರಲ್ಲೂ ಸಹಿತ ಕೆಲವೊಂದು ಲಾಭಗಳು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈ ಒಂದು ವಾರ ಆದಷ್ಟು ಸಹಿತ ತಾವು ದುರ್ಗಾ ಪರಮೇಶ್ವರಿ ದೇವಿಯ ಒಂದು ಆರಾಧನೆಯನ್ನು ಮಾಡಿ ಮತ್ತು 7 ಅನ್ನುವಂಥ ಸಂಖ್ಯೆಯನ್ನು ತಾವು ಅದೃಷ್ಟ ಸಂಖ್ಯೆಯನ್ನಾಗಿ ತೆಗೆದುಕೊಳ್ಳಿ. ಶ್ವೇತ ಬಣ್ಣದ ಜೊತೆಗೆ ಕಪ್ಪು ಬಣ್ಣವನ್ನು ಮಿಶ್ರಿತವಾದಂತಹ ಒಂದು ಬಟ್ಟೆಯನ್ನು ಧಾರಣೆಯನ್ನು ಮಾಡೋದು ಅತಿ ಉತ್ತಮವಾಗಿರುತ್ತೆ. ಧನಸ್ಸು ರಾಶಿಯ ವಾರ ಭವಿಷ್ಯ ಜೂನ್ 30ನೇ ತಾರೀಕಿಂದ ಹಿಡಿದು ಜುಲೈ 6ನೇ ತಾರೀಕುವರೆಗೂ ಸಹಿತ ಇವರು ಯಾವ ರೀತಿಯಾಗಿರಬೇಕು ಅಂದರೆ ಇವರ ಶತ್ರುಗಳ ಕಾಟ ಜಾಸ್ತಿ ಆಗಿರುತ್ತೆ. ಧನುಸ್ಸು ರಾಶಿಯವರಿಗೆ ಮಾಡುವಂತಹ ಒಂದು ಅಪವಾದಗಳು ತಮ್ಮ ಮೇಲೆ ಅತಿ ಹೆಚ್ಚಾಗಿ ಬೀಳುವಂಥದ್ದಿರುತ್ತೆ ತಮ್ಮ ಒಂದು ವೃತ್ತಿಪರ ಜೀವನದಲ್ಲಿ. ಅದರಲ್ಲೂ ವಿಶೇಷವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸ್ವಲ್ಪ ಅವಘಡಗಳಾಗುವಂಥ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಈ ಒಂದು ವಾರದಲ್ಲಿ ಅತಿ ಹೆಚ್ಚು ಜಾಗೃತಿಯನ್ನು ವಹಿಸಬೇಕಾಗುತ್ತೆ ವೈದ್ಯರು.
ಅರ್ಥ ಆಗ್ತಿದೆಯಲ್ಲ ನನ್ನ ಪ್ರೀತಿಯ ವೀಕ್ಷಕರೇ? ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗಿರುವಂಥದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ಯಾವುದೋ ಒಂದು ಮೇಜರ್ ಆಪರೇಷನ್ಸ್ ಬರುತ್ತೆ, ಅಲ್ಲಿ ತಾವು ಅತಿ ಹೆಚ್ಚು ಜಾಗೃತಿಯನ್ನು ವಹಿಸಬೇಕು. ಅಲ್ಲಿ ಸ್ವಲ್ಪ ತಮಗೆ ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ನನ್ನ ಪ್ರೀತಿಯ ವೀಕ್ಷಕರೇ. ಜಾಗೃತಿಯಾಗಿರಿ ವೈದ್ಯಕೀಯ ಕ್ಷೇತ್ರದಲ್ಲಿ ವಿಶೇಷವಾಗಿ. ಮತ್ತು ಸಂಶೋಧನಾತ್ಮಕರಿಗೆ ಕೆಲವೊಂದು ಲಾಭಗಳು ತಂದುಕೊಡುತ್ತೆ. ವೃತ್ತಿಪರ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ಕೆಲವೊಂದು ಸೂಕ್ಷ್ಮವಾದಂತಹ ಬೆಳವಣಿಗೆಗಳಾಗುವಂಥದ್ದು ಅವರ ಒಂದು ಕೆಲಸ ಕಾರ್ಯದಲ್ಲಿ. ವಿದ್ಯಾರ್ಥಿಗಳಿಗೆ ಪ್ರಶಂಸೆಗಳು, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಳ್ಳೋರಿಗೆ ಕೆಲವೊಂದು ಅವಕಾಶಗಳು, ಮತ್ತು ವಿಶೇಷವಾಗಿ ಶತ್ರುನಾಶಕಗಳನ್ನು ಮಾಡುವಂತಹ ಒಂದು ಕಾರ್ಯಗಳು, ದೈವಿಕ ಮತ್ತು ಧಾರ್ಮಿಕ ಕಾರ್ಯಗಳಿಗೆ, ಒಂದು ದೈವಿಕವಾದಂಥ ಅಂಶಗಳಿಗೆ ತಮ್ಮ ಕಡೆಯಿಂದ ಕೆಲವೊಂದು ಪಾಸಿಟಿವ್ ವೈಬ್ರೇಷನ್ಗಳು ಬರುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸ್ವಲ್ಪ ಶತ್ರುಗಳಿಂದ ದೂರ ಇರೋದು ಅತಿ ಉತ್ತಮ. ತಮ್ಮ ಕಾಯಕ, ತಮ್ಮ ಕಾರ್ಯದ ಮೇಲೆ ಮಾತ್ರ ಕಾನ್ಸಂಟ್ರೇಷನ್ ಮಾಡಿ. ಈ ಒಂದು ವಾರದಲ್ಲಿ ಸ್ವಲ್ಪ ಶತ್ರುಗಳನ್ನು ದೂರ ಇಡಿ. ತಮ್ಮ ಕಾರ್ಯದ ಮೇಲೆ ಯಾರು ಅತಿ ಹೆಚ್ಚು ನಂಬಿಕೆಯನ್ನು ಹೊಂದಿರ್ತೀರಿ ಅಲ್ಲಿ ಲಾಭಗಳು ಜಾಸ್ತಿ. ಸ್ವಲ್ಪ ಪ್ರೀತಿ ಪ್ರೇಮ ವಿಚಾರದಲ್ಲಿ ಇರುಸು ಮುರುಸುಗಳಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ಈ ಒಂದು ವಾರದಲ್ಲಿ ತಾವು ಶಿವನ ಆರಾಧನೆಯನ್ನು ಮಾಡೋದು ಅತಿ ಉತ್ತಮವಾಗಿರುತ್ತೆ. ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಣೆಯನ್ನು ಮಾಡೋದು ಸಹಿತ ಲಾಭವನ್ನು ತಂದುಕೊಡುತ್ತೆ. 4 ಅನ್ನುವಂಥ ಸಂಖ್ಯೆಯನ್ನು ತಾವು ಅದೃಷ್ಟವನ್ನಾಗಿ ತೆಗೆದುಕೊಳ್ಬೋದಾಗುತ್ತೆ. ವಿಶೇಷವಾಗಿ ಈ ಒಂದು ವಾರದಲ್ಲಿ ಕಂದು ಬಣ್ಣವನ್ನು ತಾವು ಧಾರಣೆಯನ್ನು ಮಾಡೋದು ಲಾಭ ತಂದುಕೊಡುತ್ತೆ ಅಂತ ಸಹಿತ ನಾನಿಲ್ಲಿ ತಿಳಿಸ್ಕೊಳ್ಬೋದಾಗುತ್ತೆ. ಮಕರ ರಾಶಿಯವ್ರಿಗೆ ಜೂನ್ ತಿಂಗಳು 6ನೇ ತಾರೀಕು, ಅಂದರೆ ಅದಕ್ಕಿಂತ ಮುಂಚೆ ಅಂದರೆ ಜೂನ್ 6ರಿಂದ ಹಿಡಿದು ಹಿಮ್ಮುಖವಾಗಿ ಬರ್ತಾ ಇದ್ದೀನಿ ನಾನು ಇವ್ರಿಗೆ. ಯಾಕೆಂದರೆ ಇವ್ರಿಗೆ ಅಲ್ಲಿ ಕೆಲವೊಂದು ಕೆಡಕುಗಳಾಗುವಂಥದ್ದು ಬರ್ತಾ ಇದೆ. ಪ್ರಾರಂಭದಲ್ಲಿ ಲಾಭ, ಅಂತ್ಯದಲ್ಲಿ ಕೆಡಕು. ಅಂದರೆ ಜುಲೈ 30ನೇ ತಾರೀಕಿಂದ ಹಿಡಿದು 3ನೇ ತಾರೀಕುವರೆಗೂ ಕೆಲವೊಂದು ಲಾಭಗಳಾಗತ್ತೆ. ಸ್ವಲ್ಪ 3ನೇ ತಾರೀಕಿಂದ ಹಿಡಿದು 6ನೇ ತಾರೀಕುವರೆಗೂ ಸ್ವಲ್ಪ ಇವರಿಗೆ ಹಿಮ್ಮುಖಗಳಾಗುವಂಥದ್ದು, ಅಥವಾ ಕೆಲವೊಂದು ಕೊಟ್ಟ ಸಾಲವನ್ನು ಮರುಪಾವತಿಯನ್ನು ಮಾಡುವಂಥದ್ದು, ಪಾಸಿಟಿವ್ ವೈಬ್ರೇಷನ್ಸ್ಗಳು ಬರುವಂಥದ್ದು ಪ್ರಥಮ 3 ದಿನ. ದ್ವಿತೀಯ 3 ದಿನ ಅದರಿಂದ ಕೆಲವೊಂದು ಹಾನಿಗಳಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜಾಗೃತಿಯಾಗಿರಿ. ಮತ್ತು ವಿಶೇಷವಾಗಿ ತಮಗೆ ಮಕರ ರಾಶಿಯವರಿಗೆ ಕೆಲವೊಂದು ಸಮಸ್ಯೆಯನ್ನು ಬಗೆಹರಿಸ್ತೀರಿ, ಮತ್ತೊಂದು ಸಮಸ್ಯೆ ತಮಗೆ ಕಾಣಿಸುತ್ತೆ. ಒಂದು ಸಮಸ್ಯೆನ ಬಗೆಹರಿಸಿದ್ರೆ ಮತ್ತೊಂದು ಸಮಸ್ಯೆ ಕಾಣುವಂತಹ ಸಾಧ್ಯತೆಗಳು ತಮಗೆ ಕಂಡು ಬರ್ತಾ ಇದೆ. ಆ ಒಂದು ವಿಚಾರದಲ್ಲಿ ತಾವು ತಮ್ಮ ಒಂದು ಗುರುಗಳ ಅಥವಾ ತಮ್ಮ ಒಂದು ಪಿತೃರ ಕೆಲವೊಂದು ಸಲಹೆಯನ್ನು ಪಡೆಯುವಂಥದ್ದು. ಅರ್ಥ ಆಗ್ತಿದೆಯಲ್ಲ ನನ್ನ ಪ್ರೀತಿಯ ವೀಕ್ಷಕರೇ? ಪಿತೃಗಳ ಒಂದು ಸಲಹೆಯನ್ನು ಪಡೆಯುವಂಥ, ಯಾಕಂದರೆ ತಮಗೆ ಡಿಸಿಷನಲ್ಲಿ ತುಂಬ ಗೊಂದಲಮಯವಾದಂಥ ವಾತಾವರಣಗಳು ಸೃಷ್ಟಿಯಾಗುತ್ತೆ. ಆ ಥರ ಸಂದರ್ಭಗಳು ಬರುತ್ತೆ. ತಮಗೆ ಸೆಲ್ಫ್ ಡಿಸಿಷನ್ ತೊಗೊಳ್ಳಿಕ್ಕೆ ಆಗ್ತಾಯಿಲ್ಲ. ಅಂಥ ಸಂದರ್ಭದಲ್ಲಿ ತಮ್ಮ ಒಂದು ಪ್ರೀತಿಗೆ ಪಾತ್ರರಾದವ್ರ ಹತ್ರ ಕೆಲವೊಂದು ಸಲಹೆಯನ್ನು ಪಡೆಯುವಂತಹ ಸಾಧ್ಯ. ಡಿಸಿಷನ್ ತಾವೇ ಮಾಡ್ತೀರಿ, ಬಟ್ ಅವರಿಂದ ತಾವು ಸಲಹೆಯನ್ನು ತೆಗೆದುಕೊಳ್ಳೋದು ಅತಿ ಮುಖ್ಯ. ತಮ್ಮ ಗೌರವಕ್ಕೆ ಕೆಲವೊಂದು ಧಕ್ಕೆ ಬರುವಂತಹ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇದೆ. ಆದಷ್ಟು ಸಹಿತ ಜಾಗೃತಿಯನ್ನು ವಹಿಸಿ. ದ್ವಿತೀಯ ಅರ್ಧದಲ್ಲಿ, ಪ್ರಥಮ ಅರ್ಧದಲ್ಲಿ ಎಷ್ಟು ಲಾಭ ಪಡಿತೀರಿ ಅಷ್ಟೇ ನಷ್ಟವನ್ನು ಪಡೆಯುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಅತಿ ಹೆಚ್ಚು ಜಾಗೃತಿಯನ್ನು ವಹಿಸಿ. ಸ್ವಲ್ಪ ಆರೋಗ್ಯದಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತಹ ಅಥವಾ ಮೂಳೆಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಜಾಗೃತಿಯಾಗಿರಿ. ಮತ್ತು ಹೊಸ ವಾಹನ ಖರೀದಿ ಅಥವಾ ಮನೆಯನ್ನು ಖರೀದಿ ಮಾಡುವಂಥದ್ದು, ಅಥವಾ ಬಾಡಿಗೆ ಮನೆಗೆ ಹೋಗುವಂಥದ್ದು, ಅಥವಾ ಒಂದು ನೂತನವಾದಂಥ ಆಫೀಸನ್ನು ಓಪನ್ ಮಾಡುವಂಥದ್ದು, ಈ ಥರ ಕಾರ್ಯಗಳು ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ವಿಶೇಷವಾಗಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ತಾವು ಸ್ವಲ್ಪ ಗೌಪ್ಯವಾಗಿಡೋದು ಅತಿ ಉತ್ತಮ ಅಂತ ತಿಳಿಸ್ಕೊಡ್ಬೋದಾಗುತ್ತೆ. ಈ ಒಂದು ವಾರದಲ್ಲಿ ತಾವು ಶನೇಶ್ವರನ ಆರಾಧನೆಯನ್ನು ಮಾಡ್ಕೊಳ್ಳಿ. ಶನಿವಾರದಂದು ಶನೇಶ್ವರನಿಗೆ ಎಳ್ಳುಬತ್ತಿ ದೀಪವನ್ನು ಹಚ್ಚೋದು ಸಹಿತ ಅತಿ ಉತ್ತಮವಾಗಿರುತ್ತೆ ಅಂತ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. 8 ಅನ್ನುವಂಥ ಸಂಖ್ಯೆಯನ್ನು ತಾವು ಅದೃಷ್ಟವನ್ನಾಗಿ ತೆಗೆದುಕೊಳ್ಬೇಕಾಗತ್ತೆ. ಕಪ್ಪು ಬಣ್ಣವನ್ನು ಧಾರಣೆಯನ್ನು ಮಾಡೋದು ಅತಿ ಉತ್ತಮ ಅಂತ, ಯಾಕಂದರೆ ಅದರಿಂದ ನೆಗೆಟಿವಿಟಿ ಆಚೆ ಹಾಕುತ್ತದೋ ಅಂತ ಸಹಿತ ಹೇಳ್ಬೋದು. ಕಪ್ಪು ಬಣ್ಣದ
ಬಟ್ಟೆಯನ್ನು ಧಾರಣೆ ಮಾಡಿ ಎಲ್ಲ ರೀತಿಯ ಲಾಭಗಳು ತಮಗೆ ಜಯಶಾಲಿಯಾಗಿ ಬರಲಿ ಅಂತ ನಾನು ಆಶಿಸ್ತೇನೆ. ಜೂನ್ 30ನೇ ತಾರೀಕಿಂದ ಜುಲೈ 6ನೇ ತಾರೀಕುವರೆಗೂ ಸಹಿತ ಕುಂಭರಾಶಿಯವರು ವಿಶೇಷವಾದಂತಹ ಒಂದು ಆಪರ್ಚುನಿಟೀಸ್ ಸಿಗುತ್ತೆ ಅವ್ರಿಗೆ, ಬೆಳವಣಿಗೆಗಳು ಸಿಗುತ್ತೆ ಅವ್ರಿಗೆ. ವಿಶೇಷವಾಗಿ ನಾನು ಹೇಳೋದಾದರೆ ಕುಂಭರಾಶಿಯವರು ಅತ್ಯುನ್ನತ ಘಟಕಕ್ಕೆ ತಲುಪುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕುಂಭರಾಶಿಯವರ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಕೆಲವೊಂದು ಲಾಭಗಳು ಬರುವಂಥದ್ದು, ಜ್ಞಾಪಕ ಶಕ್ತಿಗಳು ಬರುವಂಥದ್ದು, ಮತ್ತು ಅವ್ರಿಗೆ ಕೆಲವೊಂದು ಏನಾದರೂ ನಾನು ಸಾಧನೆ ಮಾಡಬೇಕು ಅನ್ನುವಂಥ ಮನಸ್ಸು ಬರುವಂತಹ ಸಾಧ್ಯತೆ ಕಾಣ್ತಾ ಇದೆ ಇಲ್ಲಿ. ಯಾಕಂದರೆ ಫಸ್ಟು ಮನುಷ್ಯ ಮನಸ್ಸು ಮಾಡಬೇಕಂತೆ, ನಾನು ಮಾಡೇ ಮಾಡ್ತೀನಿ ಅಂತ, ಆಗ ಅದು ಸಫಲತೆ ಆಗುತ್ತೆ. ಆತನಿಗೆ ಮನಸ್ಸೇ ಮಾಡಿದ್ರೆ ಇಲ್ಲದೆ ಸಫಲತೆ ಆಗುತ್ತೆ. ನನ್ನ ಪ್ರೀತಿಯ ವೀಕ್ಷಕರೇ, ಆ ಒಂದು ಮನಸ್ಸು ದೃಢಪಡಿಸುವಂತಹ ಘಟನೆಗಳು ಈ ಒಂದು ವಾರದಲ್ಲಿ ನಡೆಯುತ್ತೆ. ಅದು ಉತ್ತಮವಾದಂತಹ ಒಂದು ಸಂದರ್ಭದಲ್ಲಿ ಅವ್ರಿಗೆ ಮನವರಿಕೆಯಾಗುವಂತಹ ವಿಚಾರಗಳು ಬರುತ್ತೆ. ಯಾವ್ದು ತಪ್ಪು, ಯಾರ್ದು ತಪ್ಪಿಲ್ಲ, ಯಾರಿಂದ ಅವ್ರಿಗೆ ಈ ಥರ ಅನುಮಾನಗಳು ಬಂತು, ಯಾವ ವಿಚಾರದಲ್ಲಿ ಈ ಥರ ಕೆಲವು ಸಿಚುವೇಶನ್ಗಳು ಅವರನ್ನು ನಾಲೆಜಬಲ್ ಪರ್ಸನ್ ಆಗಿ ಮಾಡುತ್ತೆ ಅಂತ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಕುಂಭರಾಶಿಯವ್ರಿಗೆ ಈ ಒಂದು ವಾರದಲ್ಲಿ ಅವರು ಅತಿ ಸೂಕ್ಷ್ಮವಾಗಿರ್ತಾರೆ, ಅತಿ ಬೆಳವಣಿಗೆ ಬಗ್ಗೆ ಯೋಚನೆ ಮಾಡ್ತಾರೆ, ಮತ್ತು ಕೆಲವೊಂದು ಮಿತ್ರರಿಂದ ಹೈಯರ್ ಅಥಾರಿಟಿಯ ಒಂದು ಕಾಂಟ್ಯಾಕ್ಟ್ಗಳು ಸಿಗುತ್ತೆ, ನೆಟ್ವರ್ಕ್ ಬೆಳೆಸ್ತಾರೆ. ಅವರು ಸಂಬಂಧಗಳನ್ನು ಬೆಳೆಸುವಂಥದ್ದು ಜಾಸ್ತಿ ಮಾಡ್ತೀರಿ. ಮತ್ತು ಕುಂಭರಾಶಿಯವರು ಆದಷ್ಟು ಸಹಿತ ಮೌನವನ್ನು ಕಾಪಾಡ್ಕೊಳ್ತೀರಿ, ಯೋಚನಾ ಶಕ್ತಿಗೆ ಹೆಚ್ಚು ಗಮನವನ್ನು ಕೊಡ್ತೀರಿ, ಮತ್ತು ತಮ್ಮ ಒಂದು ಜೀವನದಲ್ಲಿ ಕೆಲವೊಂದು ನಡವಳಿಕೆಗಳನ್ನು ತಾವು ಬದಲಾವಣೆ ಮಾಡೋದು, ಕೆಲವೊಂದು ಬಿಹೇವಿಯರ್ನ ತಾವು ಬದಲಾವಣೆಯನ್ನು ಮಾಡಿಕೊಳ್ಳುವಂಥ ವಿಚಾರವನ್ನು ಮಾಡ್ತೀರಿ. ಮತ್ತು ವಿಶೇಷವಾಗಿ ಈ ಒಂದು ವಾರದಲ್ಲಿ ತಮಗೆ ಸಾಧ್ಯವಾದಷ್ಟು ಬೆಳವಣಿಗೆಗಳಾಗುವಂಥ ಸಾಧ್ಯತೆ ಇದೆ. ಅಂದರೆ ತಮ್ಮ ಒಂದು ಉದ್ಯೋಗ ಕ್ಷೇತ್ರದಲ್ಲಾಗಿರ್ಬೋದು, ವೃತ್ತಿಪರ ಜೀವನದಲ್ಲಾಗಿರ್ಬೋದು, ವ್ಯವಹಾರ ಕ್ಷೇತ್ರದಲ್ಲಾಗಿರ್ಬೋದು, ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ತಮಗೆ ಯಾರು ನಿಮಗೆ ಹಾನಿ ಮಾಡ್ತಾ ಇದ್ದಾರೆ ಅನ್ನೋವಂಥ ವಿಚಾರಗಳು ಗೊತ್ತಾಗುವಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಅದು ಹೇಗೆ ನಾವು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇವೆ. ಸೊ ಮಾಡುವಂಥ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ತಾವು ಜಾಗೃತಿಯಾಗಿರಿ. ವಿಶೇಷವಾಗಿ ಉನ್ನತ ಅಧಿಕಾರಿಗಳನ್ನು ಭೇಟಿ ಮಾಡ್ತೀರಿ, ಕೆಲವೊಂದು ಸಮಯವನ್ನು ಸಹಿತ ಅವರ ಹತ್ರ ಕಳೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನನ್ನ ಪ್ರೀತಿಯ ವೀಕ್ಷಕರೇ, ಕುಂಭರಾಶಿಯವರು ಈ ಒಂದು ವಾರದಲ್ಲಿ 5 ಅನ್ನುವಂಥ ಸಂಖ್ಯೆಯನ್ನು ತಾವು ಆಯ್ಕೆಯನ್ನು ಮಾಡಿಕೊಳ್ಳಿ. ವಿಶೇಷವಾಗಿ ಈ ಒಂದು ವಾರದಲ್ಲಿ ತಾವು ಹನುಮನ ಧ್ಯಾನವನ್ನು ಮಾಡೋದು ಅತಿ ಉತ್ತಮವಾಗಿರುತ್ತೆ. ಹನುಮನಿಗೆ ತಾವು ವಿಳ್ಯದೆಲೆ ಹಾರವನ್ನು ಅರ್ಪಣೆ ಮಾಡೋದ್ರಿಂದ ಲಾಭದಾಯಕವಾದಂಥ ವಿಚಾರಗಳು ಕಂಡು ಬರುತ್ತೆ ಅಂತ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ಬೋದಾಗತ್ತೆ. ಮೀನರಾಶಿಯ ವಾರ ಭವಿಷ್ಯ ವಿಶೇಷವಾಗಿ ಜೂನ್ ತಿಂಗಳು 30ನೇ ತಾರೀಕಿಂದ ಹಿಡಿದು ಜುಲೈ ತಿಂಗಳು 6ನೇ ತಾರೀಕು ತನಕ ಸಹಿತ ಮೀನರಾಶಿಯವರು ಯಾವ ವಿಚಾರಗಳಿಗೆ ವಿಶೇಷವಾದಂತಹ ಒತ್ತನ್ನು ಕೊಡಬೇಕು ಅಂತ ಹೇಳಿದ್ರೆ, ಮೀನರಾಶಿಯವರು ಆದಷ್ಟು ಸಹಿತ ಮನಸ್ಸು ಚಂಚಲ ಆಗುವಂಥದ್ದು, ಮತ್ತು ಅವರ ಕಾರ್ಯಗಳಲ್ಲಿ ಕೆಲವೊಂದು ವಿಳಂಬಗಳಾಗುವಂಥದ್ದು, ಮತ್ತು ವೃತ್ತಿಪರ ಜೀವನದಲ್ಲಿ ಕೆಲವೊಂದು ಪಾಸಿಟಿವ್ ವೈಬ್ರೇಷನ್ಗಳು ಬರ್ತಾ ಇದ್ರು ಸಹಿತ ಅದು ಅವ್ರಿಗೆ ಅನುಭವಕ್ಕೆ ಬರೋದಿಲ್ಲ. ಅಂದರೆ ದೇ ಕ್ಯಾನ್ ಸಿ ದ ರಿಸಲ್ಟ್ ಬಟ್ ದೇ ಆರ್ ಅನೇಬಲ್ ಟು ಸಸ್ಟೈನ್ ಇನ್ ಟು ದ ರೈಟ್ ಮ್ಯಾನರ್, ದ ರೈಟ್ ಲೆವೆಲ್, ದ ರೈಟ್ ಡೈರೆಕ್ಷನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನ ಪ್ರೀತಿಯ ವೀಕ್ಷಕರೇ. ಮತ್ತು ಎಲ್ಲ ರೀತಿಯಿಂದನೂ ಸಹಿತ ಇವರಿಗೆ ಪ್ರಶಂಸೆಗಳು ಮತ್ತು ಕೀರ್ತಿಗಳು ಮತ್ತು ಎಲ್ಲ ರೀತಿಯಿಂದನೂ ಕೆಲವೊಂದು ಬೆಳವಣಿಗೆಗಳು ಆಗುವಂಥ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ಇವರಿಗೆ ಕಂಡುಬರುತ್ತೆ. ಈಗ ಇವರು ಫೌಂಡೇಶನ್ ಆಗ್ತಾರೆ, ಒಳ್ಳೆಯ ರೀತಿ ಪರಿಶ್ರಮವನ್ನು ಪಡುವಂಥದ್ದು, ಮತ್ತು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಹೆಚ್ಚು ಒಂದು ಒತ್ತನ್ನು ಕೊಡುವಂಥದ್ದು, ಮತ್ತು ಶುಭ ಕಾರ್ಯಗಳಾಗುವಂತಹ ಸಾಧ್ಯತೆಗಳು ಸಹಿತ ಕಂಡು ಬರುತ್ತೆ ಇವರಿಗೆ. ಮತ್ತು ವಿಶೇಷವಾಗಿ ನಾನು ಹೇಳೋದಂದರೆ ಶುಭ ಕಾರ್ಯದ ಮುನ್ಸೂಚನೆಗಳು ಇವರಿಗೆ ಬರುವಂಥದ್ದು, ಮತ್ತು ಒಳ್ಳೆಯ ರೀತಿಯ ಒಂದು ವಿಳಂಬ ಏನಾದ್ರು ಆಗ್ತಾ ಇದ್ದರೆ ಮದುವೆಯ ವಿಚಾರದಲ್ಲಿ ಅವ್ರಿಗೆ ಒಳ್ಳೆಯ ರೀತಿಯ ಒಂದು ಬೆಳವಣಿಗೆಗಳಾಗುವಂಥದ್ದು, ಮತ್ತು ಕೆಲಸ ಕಾರ್ಯಗಳಲ್ಲಿ ಕೆಲವೊಂದು ಉನ್ನತವಾದಂಥ ಒಂದು ಶ್ರೇಣಿಗೆ ಹೋಗುವಂತಹ ಒಂದು ವಿಚಾರಗಳು ಬರುವಂಥದ್ದು, ಮತ್ತು ತಮ್ಮ ಮಾನಸಿಕವಾದಂಥ ನೋವುಗಳನ್ನು ದೂರವನ್ನು ಮಾಡುವಂಥದ್ದು, ಈ ಥರ ಕೆಲವೊಂದು ವಿಶೇಷವಾದಂಥ ಪ್ರಾಬಲ್ಯತೆ ತಮಗಿಲ್ಲಿ ಕಂಡು ಬರುತ್ತೆ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ಬೋದು. ನನ್ನ ಪ್ರೀತಿಯ ವೀಕ್ಷಕರೇ, ಮೀನರಾಶಿಯವರು ಆದಷ್ಟು ಸಹಿತ ತಮ್ಮ ಒಂದು ಪರಿಶ್ರಮದ ಮೇಲೆ ಹೆಚ್ಚು ತಮ್ಮ ಒಂದು ಗಮನವನ್ನು ಕೊಡುವಂಥದ್ದು, ಮತ್ತು ಇನ್ನೊಬ್ಬರ ಮಾತಿಗೆ, ಇನ್ನೊಬ್ಬರ ಕೆಲಸಕ್ಕೆ, ಇನ್ನೊಬ್ಬರ ವಿಚಾರಗಳಿಗೆ ಯಾವುದೇ ಕಾರಣಕ್ಕೂ ಕಿವಿಯನ್ನು ಕೊಡದಲೆ ತಮ್ಮ ಸ್ಟ್ರೆಂತ್, ತಮ್ಮ ವಿಚಾರ, ತಮ್ಮ ಬೆಳವಣಿಗೆ ಅದರ ಬಗ್ಗೆ ಹೆಚ್ಚು ತಾವು ಆಸಕ್ತಿಯನ್ನು ತಗೊಳ್ಳೋದ್ರಿಂದ ಲಾಭ ಹೆಚ್ಚಾಗಿರುತ್ತೆ ಅಂತಲೂ ಸಹಿತ ಹೇಳ್ಬೋದು ನನ್ನ ಪ್ರೀತಿಯ ವೀಕ್ಷಕರೇ. ಮತ್ತು ವಿಶೇಷವಾಗಿ
ನಮ್ಮ ಒಂದು ಚಾನಲನ್ನು ತಾವು ಎಷ್ಟು ತಾವು ನೋಡ್ತಾ ಹೋಗ್ತಾ ಇರ್ತೀರಿ. ನಮ್ಮ ಒಂದು ವಿಜಯ ಕರ್ನಾಟಕ ನಮ್ಮ ಒಂದು ಚಾನಲ್ ಇದೆ, ವಿಜಯವಾಣಿ, ಎಲ್ಲ ರೀತಿಯನ್ನು ಸಹಿತ ತಮಗೆ ಬೆಳವಣಿಗೆಯನ್ನು ತಂದು ಕೊಡುತ್ತೆ ಅಂತಲೂ ಸಹಿತ ಹೇಳ್ಬೋದು. ಮತ್ತು ನಮ್ಮ ಒಂದು ವಿಜಯವಾಣಿಯ ಒಂದು ವಿಶೇಷವಾದಂತಹ ಒಂದು ಬೆಳವಣಿಗೆಗಳು ಸಹಿತ ತಮಗೆ ಸಿಗ್ತಾ ಹೋಗುತ್ತೆ. ಮತ್ತು ವಿಶೇಷ ಇನ್ನೊಂದು ಏನಪ್ಪ ಅಂದರೆ, ತಾವು ಮಾಡುವಂಥ ಮೀನರಾಶಿಯವ್ರಿಗೆ ತಾವು ಸ್ವಲ್ಪ ಒಂದು ಗೊಂದಲಗಳಿರುತ್ತೆ. ಆ ಗೊಂದಲಮಯವಾದಂತಹ ಬೆಳವಣಿಗೆಯನ್ನು ಸಹಿತ ತಾವಿಲ್ಲಿ ದೂರವಾಗ್ತೀರಿ. ವಿಜಯವನ್ನು ಸಾಧಿಸುವಂತಹ ಒಂದು ಬೆಳವಣಿಗೆಗೆ ತಾವು ಹೋಗ್ತೀರಿ. ಆದಷ್ಟು ಸಹಿತ ಈ ಒಂದು ವಾರದಲ್ಲಿ ಸ್ವಲ್ಪ ತಮ್ಮ ಒಂದು ಪೇಷನ್ಸನ್ನು ಕಾಪಾಡ್ಕೊಳ್ಳಿ, ತಾಳ್ಮೆಯಿಂದ ಇರಿ. ಮತ್ತು ಪಂಚಮುಖಿ ಆಂಜನೇಯನ ದರ್ಶನ ಮಾಡುವಂತಹ ಸಾಧ್ಯತೆಗಳು ತಮಗೆ ಇದ್ದರೆ ದಯವಿಟ್ಟು ಆ ಒಂದು ದರ್ಶನವನ್ನು ಮಾಡಿ. ಅತಿ ಹೆಚ್ಚು ಬೆಳವಣಿಗೆಗಳು ತಮಗೆ ಇಲ್ಲಿ ಕಂಡು ಬರ್ತಾ ಹೋಗುತ್ತೆ ಅಂತ ಸಹಿತ ನಾನಿಲ್ಲಿ ತಿಳಿಸ್ಕೊಡೋದಾಗುತ್ತೆ. ಮೀನರಾಶಿಯವರಿಗೆ ವಿಶೇಷವಾಗಿ 9 ಅನ್ನುವಂಥ ಸಂಖ್ಯೆ ತಮಗೆ ಅದೃಷ್ಟವಾಗಿರುತ್ತೆ. ಮತ್ತು ಶ್ವೇತ ಬಣ್ಣದ ಜೊತೆಗೆ ಕೆಂಪು ಬಣ್ಣವನ್ನು ಸಹಿತ ತಾವು ಧಾರಣೆ ಮಾಡೋದು ಅತಿ ಉತ್ತಮವಾಗಿರುತ್ತೆ. ಇದೇ ರೀತಿ ನಮ್ಮ ಪ್ರತಿಯೊಂದು ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.